ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ಎಲ್ಲಿ ಭಕ್ತರು ಕರೆದರಲ್ಲೇ ಒದಗುವನೋ. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ಎಲ್ಲಿ ಭಕ್ತರು ಕರೆದರಲ್ಲೇ ಒದಗುವನೋ. ತರಳ ಪ್ರಹ್ಲಾದ ಶ್ರೀ ಹರಿ ವಿಶ್ವಮಯನೆಂದು. ತರಳ ಪ್ರಹ್ಲಾದ ಶ್ರೀ ಹರಿ ವಿಶ್ವಮಯನೆಂದು ಬರೆದೋದಲವನ ಪಿತ ಕೋಪದಿಂದ. ಸ್ಥಿರವಾದೋಡಿ ಕಂಭದೋಳು ತೋರು ತೋರೆನರು. ಸ್ಥಿರವಾದೋಡಿ ಕಂಭದೋಳು ತೋರು ತೋರೆನರು. ಭರತಿ ಬದಲದಕ್ಕೆ ವೈಕುಂಠ ನೆರೆ ಮನೆಯೇ. ಭರತಿ ಬದಲದಕ್ಕೆ ವೈಕುಂಠ ನೆರೆ ಮನೆಯೇ. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ಎಲ್ಲಿ ಭಕ್ತರು ಕರೆದರಲ್ಲೇ ಒದಗುವನೋ. ಪಾಪ ಕರ್ಮವ ಮಾಡಿ ದಜಮಿಳನಯಮ ಭಟರು ಕೋಪದಿಂದ ಸೆಳೆಯುತ್ತಿರೆ ಭೀತಿಯಿಂದ. ತಾಪುತ್ರನನು ಕರೆ ಕೇಳಿ ರಕ್ಷಿಸೆ ಶ್ವೇತ. ತಾಪುತ್ರನನು ಕರೆ ಕೇಳಿ ರಕ್ಷಿಸೆ ಶ್ವೇತ. ದ್ವೀಪವಿ ಧರೆ ಗತಿ ಸಮೀಪದಲ್ಲಿಹುದೇ. ದ್ವೀಪವಿ ಧರೆ ಗತಿ ಸಮೀಪದಲ್ಲಿಹುದೇ. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ಎಲ್ಲಿ ಭಕ್ತರು ಕರೆದರಲ್ಲೇ ಒದಗುವನೋ. ಕೈರಾಜನನು ನೆಗಳು ನುಂಗುತ್ತಿರೆ ಭಯದಿಂದ. ಮೊರೆಗಿಡಲು ಕೇಳಿ ಬಲು ತ್ವರಿತದಿಂದ. ಕೈರಾಜನನು ನೆಗಳು ನುಂಗುತ್ತಿರೆ ಭಯದಿಂದ. ಮೊರೆಗಿಡಲು ಕೇಳಿ ಬಲು ತ್ವರಿತದಿಂದ. ಕರುಣದಲ್ಲಿ ಬಂಧನವ ಬಿಡಿಸಲಾಗ ಜರಾಜ. ನಿರುವ ಸರಸಿರಿ ಅನಂತಾಸನವು ನೆರೆ ಮನೆಯೇ. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ಕುರುಪತಿಯು ದ್ರೌಪದಿಯ ಸೀರೆಯನ್ನು ಸೆಳೆಯುತ್ತಿರೆ. ಕುರುಪತಿಯು ದ್ರೌಪದಿಯ ಸೀರೆಯನ್ನು ಸೆಳೆಯುತ್ತಿರೆ. ತರುಣಿಹಾ ಕೃಷ್ಣ ಎಂದುದನೆ ಕೇಳಿ. ಕುರುಪತಿಯು ದ್ರೌಪದಿಯ ಸೀರೆಯನ್ನು ಸೆಳೆಯುತ್ತಿರೆ. ತರುಣಿಹಾ ಕೃಷ್ಣ ಎಂದುದನೆ ಕೇಳಿ. ಭರದಿಂದ ಅಕ್ಷಯಾಂಬರವಿತ್ತ ಹಸ್ತಿನಾಪುರಿಗೂ ವಾರಾವತಿಗೂ ಹೂಗಳತೆ. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ಎಲ್ಲಿ ಭಕ್ತರು ಕರೆದರಲ್ಲೇ ಒದಗುವನೋ. ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್
ಪರಂ ಬ್ರಹ್ಮಗುರುಂ ಸ್ಮರಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ. ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲೆಲ್ಲೂ ತಾನೇ ತಾನಾಗಿ ಅನವರತವೂ ಬೆಳಗುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಶ್ರೀಮಂದಿರದಲ್ಲಿ ಆರಾಧ್ಯ ಮೂರ್ತಿಗಳಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪಾದಾರವಿಂದಗಳಿಗೆ ಹಾರ್ದವಾದ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳನ್ನು ವಂದಿಸಿ ಭಗವದ್ಗೀತಾ ಪಾಠವನ್ನು ಮುಂದುವರಿಸ್ತಾ ಇದ್ದೇನೆ. ಧ್ಯಾನ ಯೋಗ ಎಂಬ ಅಂಕಿತದಿಂದ ಕೂಡಿರುವಂತಹ 6ನೇ ಅಧ್ಯಾಯ. ಈ ಹಿಂದಿನ ಅಧ್ಯಾಯದಲ್ಲಿ ಒಂದು ಸಮ್ಯಕ್ ದರ್ಶನ ಎಂಬುದು ಆಗಬೇಕಾದ್ರೆ, ಸಮ್ಯಕ್ ದರ್ಶನ ಅಂದರೆ ತಾನು ಯಾರು, ಆತ್ಮಸ್ವರೂಪವೇನು ಅನ್ನೋ ಬಗ್ಗೆ ಸಂದಿಗ್ಧವಲ್ಲದ ಸುಸ್ಪಷ್ಟವಾದಂಥ ಒಂದು ತಿಳುವಳಿಕೆ ಬರಬೇಕಾದ್ರೆ ಅದಕ್ಕೆ ಧ್ಯಾನ ಎಂಬುದು ಒಂದು ಸಾಧನ ಎಂಬ ವಿಷಯ ಬಂತು. ಅಲ್ಲದೆ ಧ್ಯಾನದ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ಪರಿಚಯವೂ ಸಹ ಬಂದಿದ್ದಾಗಿದೆ. ಅದರ ಹೆಚ್ಚಿನ ಭಾಗವನ್ನು ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾ ಇರೋದ್ರಿಂದ ಈ ಅಧ್ಯಾಯಕ್ಕೆ ಧ್ಯಾನ ಯೋಗ ಎಂಬ ಒಂದು ಶೀರ್ಷಿಕೆ ತುಂಬ ಸಂಗತವಾಗಿದೆ. ಮೊದಲನೇ ಶ್ಲೋಕ. ಶ್ರೀ ಭಗವಾನುವಾಚ ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸೀ ಚ ಯೋಗೀ ಚ ನ ನಿರಗ್ನಿಃ ನ ಚ ಅಕ್ರಿಯಃ. ಇಲ್ಲಿ ಯಾರು ಸನ್ಯಾಸಿ, ಯಾರು ಯೋಗಿ, ಪರಮಾರ್ಥತಃ ಯಾರು ಸನ್ಯಾಸಿ, ಯಾರು ಯೋಗಿ ಅನ್ನೋ ವಿಷಯವನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ ಧರ್ಮಪ್ರಭು ಶ್ರೀಕೃಷ್ಣ. ಕರ್ಮಫಲಂ ಅನಾಶ್ರಿತಃ, ಕರ್ಮಫಲವನ್ನು ಬಯಸದೆ ಯಹ ಯಾವನು ಕಾರ್ಯಂ ಕರ್ಮ ಕರೋತಿ. ಕಾರ್ಯಂ ಕರ್ಮ ಅಂದರೆ ಕಾರ್ಯ ಅಂದರೆ ಮಾಡಬೇಕಾದ ಕರ್ತವ್ಯ ರೂಪವಾದ ಕರ್ಮವನ್ನು ಕರೋತಿ ಆಚರಿಸುತ್ತಾನೋ ಸಹ ಅವನು ಸನ್ಯಾಸಿಯು ಚ ಮತ್ತು ಯೋಗಿಯು ನ ನಿರಗ್ನಿ, ಯಾರು ಅಗ್ನಿ ಇಲ್ಲದವನೋ ಅವನು ಸನ್ಯಾಸಿಯಲ್ಲ, ಯೋಗಿಯಲ್ಲ. ನ ಚ ಅಕ್ರಿಯ, ಯಾರು ಕರ್ಮಗಳಿಲ್ಲದೆ ಇದ್ದವನೋ ಅವನೂ ಸಹ ಸನ್ಯಾಸಿ ಅಲ್ಲ, ಯೋಗಿ ಅಲ್ಲ ಅಂತ ಒಂದು ಪದಗಳ ಒಂದು ಸಾಕ್ಷಾತ್ ಅರ್ಥ ಅಂತ ಇಟ್ಕೋಬೋದು. ಅಂದರೆ ಲೋಕದಲ್ಲಿ ಸನ್ಯಾಸಿ, ಯೋಗಿ ಅನ್ನೋ ಶಬ್ದವನ್ನು ಒಂದು ಅರ್ಥದಲ್ಲಿ ಬಳಸ್ತಾ ಇದ್ದಾರೆ. ಯಾವ ಅರ್ಥದಲ್ಲಿ ಬಳಸ್ತಾ ಇದ್ದಾರೆ ಅಂತ ಕೇಳಿದ್ರೆ, ಎಲ್ಲವನ್ನೂ ಯಾರು ತ್ಯಾಗ ಮಾಡೋದನ್ನೋ ಅವನು ಸನ್ಯಾಸಿ. ಯೋಗಿ ಅಂದರೆ ಯಾರು ಅಂದರೆ ಕರ್ಮಕ್ಕೆ ಅಂಟ್ಕೊಳ್ದೇನೆ
ಕರ್ಮದ ಫಲವನ್ನು ನಿರೀಕ್ಷೆ ಮಾಡ್ದೇನೆ ಕರ್ತವ್ಯ ರೂಪವಾದ ಕರ್ಮವನ್ನು ಮಾತ್ರ ಯಾರು ಆಚರಣೆ ಮಾಡ್ತಾ ಇರ್ತಾನೋ ಅವನು ಯೋಗಿ. ಹೀಗೊಂದು ಅರ್ಥ ಇದೆ. ಇಲ್ಲಿ ಅದೇ ವಿಷಯದಲ್ಲಿ ಮತ್ತಷ್ಟು ಸ್ಪಷ್ಟತೆಯನ್ನು ಕೊಡ್ತಾ ಇರುವಂಥ ಒಂದು ಸನ್ನಿವೇಶವಿದೆ. ಯಾರು ಕರ್ಮಫಲವನ್ನು ಅಪೇಕ್ಷಿಸದೇನೆ ಅದು ನನ್ನ ಕರ್ತವ್ಯ ಅನ್ನೋ ಅಷ್ಟೇ ಬುದ್ಧಿಯಿಂದ ಆಚರಣೆ ಮಾಡ್ತಾನೋ ಅವನೇ ಸನ್ಯಾಸಿಯೂ ಹೌದು, ಅವನೇ ಯೋಗಿಯೂ ಹೌದು ಅಂತ. ಹೇಗೆ ಅಂತ ಕೇಳಿದ್ರೆ, ಮೊದಲನೇದಾಗಿ ಕರ್ಮ ಫಲವನ್ನು ಬಯಸದೇ ಇರೋದರಿಂದ ಅವನು ಸನ್ಯಾಸಿ ಎಂಬುದಾಗಿ ಕರೆಯಲ್ಪಡ್ತಾನೆ. ಸನ್ಯಾಸ ಯಾರಿಗಿದೆಯೋ ಅವನು ಸನ್ಯಾಸಿ. ಸನ್ಯಾಸ ಅಂದರೆ ಕರ್ಮದ ಫಲದ ಬಗ್ಗೆ ನಿರೀಕ್ಷೆ ಇರಬಾರ್ದು, ಅದನ್ನು ಬಿಡಬೇಕು. ಅದನ್ನು ಬಿಡೋದೇ ಸನ್ಯಾಸ ಪ್ರಧಾನವಾದದ್ದು. ಹಾಗಿರೋದ್ರಿಂದ ಅವನನ್ನು ಸನ್ಯಾಸಿ ಅಂತ ಕರಿಬಹುದು. ಇನ್ನು ಕರ್ಮದ ಫಲದ ಬಗ್ಗೆ ನಿರೀಕ್ಷೆ ಇಲ್ಲ ಅಂತ ಆದರೂ ಕರ್ಮವನ್ನು ಮಾತ್ರ ಮಾಡ್ತಾನವನು. ಯಾಕೆ ಅಂದರೆ ಅದು ಕರ್ತವ್ಯ. ಮಾಡದೆ ಹೋದರೆ ಲೋಪ ಆಗುತ್ತೆ, ಮಾಡದೆ ಹೋದರೆ ದೋಷ ಬರುತ್ತೆ. ಅದರಿಂದ ಕರ್ತವ್ಯವನ್ನು ಆಚರಿಸ್ತಾನೆ. ಹಾಗೆ ಆಚರಿಸೋದ್ರಿಂದ ಅವನು ಯೋಗಿ ಎಂಬುದಾಗಿ ಆ ಮಾತಿಗೆ ಅರ್ಥ ಅಂತ. ಮತ್ತು ನಿರಗ್ನಿ ಅಂದರೆ ಅಗ್ನಿಯನ್ನು ಬಿಟ್ಟವನು ಅಂತ ಅರ್ಥ. ನಿರಗ್ನಿಹಿ ಅಂದರೆ ಅಗ್ನಿಯನ್ನು ಬಿಟ್ಟವನು ಅಂತ ಅರ್ಥ. ಹಾಗಂದ್ರೆ ಏನು ಅಗ್ನಿಯನ್ನು ಬಿಟ್ಟವನು ಅಂತ ಕೇಳಿದ್ರೆ, ವಿವಾಹದ ಸಂದರ್ಭದಲ್ಲಿ ಒಂದು ಅಗ್ನಿಯನ್ನು ಸ್ವೀಕರಿಸಿ ಗೃಹಸ್ಥಾಶ್ರಮದ ಉದ್ದಕ್ಕೂ ಸಹ ಆ ಅಗ್ನಿಯನ್ನು ದ್ವಾರವಾಗಿಟ್ಕೊಂಡು ಅದರಿಂದ ಯಾವ್ಯಾವ ರೀತಿಯಾದಂತಹ ವಿಶಿಷ್ಟವಾದ ಕರ್ಮಗಳನ್ನು ಸಾಧಿಸ್ಬೋದೋ ಅದನ್ನೆಲ್ಲ ಮಾಡ್ತಾ ಇರೋನು ಇದಾನಲ್ಲ, ಅವನು ಅಗ್ನಿಯನ್ನು ಇಟ್ಟವನು ಅಂತ ಅರ್ಥ. ಅಂಥ ಅಗ್ನಿಯನ್ನು ಇಟ್ಟವನು ನಾನು ಅಧ್ಯಾತ್ಮ ಸಾಧನೆ ಮಾಡೋದಕ್ಕೋಸ್ಕರವಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡ್ತೇನೆ ಅನ್ನೋ ಮನಸ್ಸಿನಿಂದ ಅಗ್ನಿಯನ್ನು ಆತ್ಮಸಮಾರೋಪಣೆ ಮಾಡಿಕೊಳ್ಳೋದು ಅನ್ನೋ ರೀತಿಯಾಗಿ ತನ್ನೊಳಗಡೆ ಅದು ಹೋಗಿ ಸೇರ್ಕೋತು ಅಂತ ಹಾಗೆ ಮಾಡಿಕೊಂಡು ಹೊರಗಡೆಯಿಂದ ಅಗ್ನಿ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡಿಕೊಳ್ಳುವಂಥದ್ದಿದೆ. ಹಾಗಾದಾಗ ಅವನು ನಿರಗ್ನಿಹಿ ಎಂಬುದಾಗ್ತಾನೆ, ಅಗ್ನಿ ಇಲ್ಲದೇ ಇದ್ದವನು ಎಂಬುದಾಗ್ತಾನೆ. ಹಾಗೆ ಅಗ್ನಿಯನ್ನು ಬಿಟ್ಟು ಮಾತ್ರಕ್ಕೆ ಯಾರಾದರೂ ಒಬ್ಬ ಸನ್ಯಾಸಿ ಆಗ್ತಾನಾ ಅಂತ ಪ್ರಶ್ನೆ. ಅಷ್ಟರಿಂದಲೇ ಆಗೋಲ್ಲ ಅಂತ ತಾತ್ಪರ್ಯ. ಆ ಅಗ್ನಿಯನ್ನು ಇಟ್ಕೊಂಡವನು ಒಂದು ಅಗ್ನಿಹೋತ್ರ ಮೊದಲಾದಂತಹ ಕಾರ್ಯವನ್ನು ನಿರ್ವಾಹ ಮಾಡ್ತಾ ಅದರ ದ್ವಾರ ಯಾವುದೋ ಒಂದು ವಿಶಿಷ್ಟವಾದ ಲಾಭವನ್ನು ಅವನು ಪಡಿಬೋದು. ಲಾಭದ ಅಪೇಕ್ಷೆ ಇರ್ಬೋದು, ಇಲ್ಲದೇ ಇರ್ಬೋದು, ಆದರೆ ಆ ಲಾಭವನ್ನು ಅವನು ಪಡಿತಾನೆ. ಅದನ್ನೊಮ್ಮೆ ಬಿಟ್ಟು ಆತ್ಮಸಾಧನೆಯನ್ನು ಅಷ್ಟನ್ನೇ ನಾನು ಮಾಡ್ತೇನೆ ಅಂತ ಹೊರಡೋದಾದರೆ ಅದಕ್ಕೆ ಅವಕಾಶ ಇದೆ. ಯಾವಾಗ ಈ ಪ್ರಾಪಂಚಿಕವಾದ ಎಲ್ಲ ವಿಷಯಗಳ ಬಗ್ಗೆ ವಿರಕ್ತಿ ಬರುತ್ತೋ ಅದೇ ಕ್ಷಣಕ್ಕೆ ಎಲ್ಲವನ್ನೂ ತೊರೆದು ಸನ್ಯಾಸವನ್ನು ಸ್ವೀಕರಿಸಬಹುದು ಅಂತ ಉಪನಿಷತ್ ಸಾರುತ್ತೆ. ಹಾಗೆ ಎಲ್ಲವನ್ನೂ ತೊರೆದು ನಾನು ಸಾಧನೆಗಾಗಿ ಹೊರಡ್ತೇನೆ ಅನ್ನೋ ಮನಸ್ಸಿನಿಂದ ಹೊರಡುವಾಗ ಅವನು ನಿರಗ್ನಿಯಾಗಿ ಆಗ್ಬೋದು. ಹಾಗೆ ನಿರಗ್ನಿ ಆದ ಮಾತ್ರಕ್ಕೆ ಅವನು ಪೂರ್ಣ ಸನ್ಯಾಸಿ ಆದ್ನಾ ಅಂತ ಕೇಳಿದ್ರೆ ಅಲ್ಲ ಅಂತ ಜ್ಞಾಪಿಸ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಅಕ್ರಿಯ ಅಂತ ಇನ್ನೊಂದು ಪದ. ಕ್ರಿಯಾ ಅಂದರೆ ನಾನಾ ಸಾಧನೆಗಳು, ಅವುಗಳನ್ನೆಲ್ಲ ಕ್ರಿಯಾ ಅಂತ ಕರೆದ್ರು. ನಕ್ರಿಯ ಅಂದರೆ ಅಂಥ ಸಾಧನೆಗಳನ್ನು ಇಟ್ಕೊಳ್ಳದೇ ಇದ್ದವನು ಅಂತ. ಅಂದರೆ ಅಗ್ನಿಯನ್ನು ಇಟ್ಕೊಂಡು ಮಾಡುವ ಸಾಧನೆ ಒಂದಾದರೆ ಅದಲ್ಲದ ಸಾಧನೆಗಳಿವೆ. ತಪಸ್ಸು, ದಾನ, ಜಪ, ಉಪವಾಸ
ಇವುಗಳೆಲ್ಲ ಬೇರೆ ಬೇರೆ ರೀತಿಯ ಸಾಧನಗಳು. ಅವು ಸಹ ನಾನಾ ತರಹದ ಪ್ರಯೋಜನಗಳನ್ನು ಉಂಟು ಮಾಡುತ್ತೆ. ಒಬ್ಬ ಸಾಧಕನಿಗೆ ತುದಿಯನ್ನು ಹೋಗಿ ತಲುಪೋದಕ್ಕೆ ಅವುಗಳೆಲ್ಲ ಉಪಾಯಗಳೇನೆ. ವಿರಕ್ತನಾದಂಥ ಒಬ್ಬ ವ್ಯಕ್ತಿ ಗೃಹಸ್ಥ ಜೀವನದಲ್ಲಿ ತಾನು ಇದನ್ನೆಲ್ಲ ಯಾವುದನ್ನು ಇಟ್ಕೊಂಡಿದ್ನೋ, ತಪಸ್ಸು, ದಾನ ಮೊದಲಾದವುಗಳನ್ನ, ಅದನ್ನಷ್ಟನ್ನು ನಾನು ಬಿಡ್ತೇನೆ ಅಂತ ಬಿಡ್ಬೋದು. ಬಿಟ್ಟಾಗ ಅವನು ಅಕ್ರಿಯನಾಗ್ತಾನೆ. ಅಂದರೆ ಆ ಥರದ ಕ್ರಿಯೆಗಳು ಯಾವುದೂ ಇಲ್ಲ, ಅಂಥ ಒಂದು ಸ್ಥಿತಿಯನ್ನು ಹೊಂದ್ತಾನೆ. ಹಾಗಾದ ಮಾತ್ರಕ್ಕೆ ಅವನು ಯೋಗಿನೇ ಅಂತ ಕೇಳಿದರೆ ಯೋಗಿ ಅಲ್ಲ ಅಂತ ಹೇಳ್ತಾ ಇದ್ದ. ಅಂದರೆ ಲೋಕದಲ್ಲಿ ಸನ್ಯಾಸಿ ಅನ್ನೋ ಶಬ್ದವನ್ನು ಬಳಸುವಾಗ ಸನ್ಯಾಸ ಆಶ್ರಮವನ್ನು ಯಾರು ಸ್ವೀಕರಿಸಿದ್ನೋ ಅಂದಿನಿಂದ ಆರಂಭ ಮಾಡಿ ಅವನು ಸನ್ಯಾಸಿ ಅಂತ ಕರೀತಾ ಇದ್ದಾರೆ. ಅವನನ್ನು ನಿರಗ್ನಿಹಿ ಅಂತಲೂ ಭಾವಿಸ್ತಾರೆ. ಅಗ್ನಿಯನ್ನು ಬಿಟ್ಟ ಅವನು ಇನ್ನು ಅಗ್ನಿಯ ಸಾಧ್ಯವಾದ ಕರ್ಮಗಳನ್ನು ಅವನು ನಿತ್ಯದಲ್ಲಿ ಆಚರಿಸೋದಿಲ್ಲ ಅಂತ. ಅದೇ ರೀತಿಯಲ್ಲಿ ಅವನು ಬೇರೆ ಬೇರೆ ರೀತಿಯಾದಂಥ ತಪಸ್ಸು, ಸಾಧನ ಮೊದಲಾದವುಗಳನ್ನು ವಿಶೇಷವಾಗಿ ಇನ್ನೇನನ್ನೂ ಇಟ್ಕೊಂಡಿಲ್ಲ. ಆದ್ದರಿಂದ ಅಕ್ರಿಯ ಎಂಬುದಾಗಿಯೂ ಕೂಡ ಕರೆಯೋದುಂಟು. ಹಾಗಿದ್ದರೂ ಸಹ ಅವನು ಪೂರ್ಣ ಸನ್ಯಾಸಿಯೇ. ಅವನು ನಿಜವಾಗಿಯೂ ಕೂಡ ಯೋಗಿಯೇ ಅಂತ ಕೇಳಿದರೆ ಅಷ್ಟರಿಂದ ಹಾಗೆ ಹೇಳೋಕ್ಕಾಗಲ್ಲ. ಯಾವುದೋ ಒಂದು ಶುಭ ಮುಹೂರ್ತದಲ್ಲಿ ಆ ಸಂಕಲ್ಪ ಮಾಡ್ದ ಅಷ್ಟೇ, ಹೊರಗಡೆಯಿಂದ ಅದನ್ನ ಬಿಟ್ಟ. ಆದರೆ ಎಷ್ಟೋ ಸಂದರ್ಭದಲ್ಲಿ ಇವನು ಅದನ್ನ ಬಿಟ್ಟರು ಅದು ಇವನನ್ನು ಬಿಡೋಲ್ಲ. ಕೇವಲ ನಿರಗ್ನಿಯಾದ ಮಾತ್ರಕ್ಕೆ, ಅಕ್ರಿಯನಾದ ಮಾತ್ರಕ್ಕೆ ಅವನು ಸನ್ಯಾಸಿ ಅಂತಾಗಲಿ ಯೋಗಿ ಅಂತಾಗಲಿ ಭಾವಿಸೋಕ್ಕಾಗೋದಿಲ್ಲ. ಹಾಗಾದ್ರೆ ಯಾರನ್ನು ಭಾವಿಸ್ಬೋದು? ಹಾಗಾದರೆ ಯಾವಾಗ ಭಾವಿಸ್ಬೋದು ಅಂತ ಕೇಳಿದ್ರೆ ಅದನ್ನು ಮುಂದಿನ ಇನ್ನೊಂದು ಮಾತಿನಲ್ಲಿ ಶ್ರೀಕೃಷ್ಣ ಪ್ರಭು ವಿವರಿಸ್ತಾ ಇದ್ದಾನೆ. ಎಂ ಸನ್ಯಾಸಮಿತಿ ಪ್ರಾಹು ಯೋಗಂ ತಂ ವಿದ್ಧಿ ಪಾಂಡವ ನಹಿ ಅಸನ್ಯಸ್ತ ಸಂಕಲ್ಪ ಯೋಗೀ ಭವತಿ ಕಶ್ಚನ. ಯಾವುದನ್ನು ಸನ್ಯಾಸ ಎಂಬುದಾಗಿ ಕರೀತಾ ಇದ್ದಾರೋ ಅದನ್ನೇ ಯೋಗ ಎಂಬುದಾಗಿ ತಿಳ್ಕೋಪ್ಪ ಅಂತ. ಪಾಂಡವ, ಎಲೆ ಅರ್ಜುನನೇ, ಎಂ ಯಾವುದನ್ನು ಸನ್ಯಾಸಮಿತಿ ಪ್ರಾಹು ಸನ್ಯಾಸವೆಂದು ಹೇಳುವರೋ ತಮ್ ಅದನ್ನು ಯೋಗಂ ವಿದ್ಧಿ ಯೋಗವೆಂದು ತಿಳಿ. ಏಕೆಂದರೆ ಅಸನ್ಯಸ್ತ ಸಂಕಲ್ಪ, ಸಂಕಲ್ಪವನ್ನು ಯಾರು ಬಿಡಲ್ವೋ ಅಂಥವನು ಕಶ್ಚನ ಒಬ್ಬನು ನ ಯೋಗೀಭೂತಿ ಯೋಗಿ ಆಗಲಾರ. ಮಾತುಗಳು ಶ್ರೀಕೃಷ್ಣ ಪ್ರಭುವಿನ ಅಂತರಂಗದ ಆಶಯವನ್ನು ಹೊತ್ತು ಬರ್ತಾ ಇರುವಂತಹ ಒಂದು ಜ್ಞಾನಸುಧೆ. ಆದರೆ ಆ ಕಾಲದಿಂದ ತುಂಬ ದೂರಕ್ಕೆ ಬಂದಿರುವ ಸನ್ನಿವೇಶ ಉಂಟು. ಕಾಲತಃ ಮಾತ್ರ ದೂರ ಅಲ್ಲ, ಎಷ್ಟೆಷ್ಟೋ ಪರಿವರ್ತನೆಗಳು ಯುಗಾನುಗುಣವಾಗಿ ಸಾಗಿ ಹೋಗಿರೋದ್ರಿಂದ ಆ ಭಾಷೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಪರಿಶ್ರಮ ಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಒಂದು ಮಾನಸಿಕವಾದ ಪಕ್ವತೆಯೂ ಸಹ ಬೇಕಾಗತ್ತೆ. ಯಾವುದನ್ನು ಸನ್ಯಾಸ ಎಂಬುದಾಗಿ ಕರೆದ್ರೋ ಅದೇ ಯೋಗ ಅಂತಂದರು. ಸನ್ಯಾಸ ಅಂದರೆ ಏನರ್ಥ ಆ ಪದಕ್ಕೆ, ಯೋಗ ಅಂದರೆ ಏನರ್ಥ ಅಂತ ಪ್ರಶ್ನೆಯನ್ನು ಇಟ್ಕೊಂಡ್ರೆ ಸನ್ಯಾಸ ಅನ್ನೋದಕ್ಕೆ ಬಿಡೋದು ಅಂತ ಅರ್ಥ. ಬಿಡೋದು ಅಂದ್ರೆ ಏನರ್ಥ? ಯಾವುದನ್ನು ಬಿಡೋಕ್ಕಾಗತ್ತೆ ಅಂತ ಕೇಳಿದರೆ ಸನ್ಯಾಸ ಆಶ್ರಮ ಸ್ವೀಕಾರ ಮಾಡ್ತೇನೆ ಅಂತ ಹೊರಟಾಗ ಗೃಹಸ್ಥಾಶ್ರಮಿಯಾಗಿ ಯಾವ ಕರ್ತವ್ಯ ರೂಪವಾದ ಕರ್ಮವನ್ನು ಇಟ್ಕೊಂಡಿದ್ನೋ ಆ ಕರ್ಮವನ್ನು ಬಿಡುವಂಥದ್ದುಂಟು. ಅದೇ ರೀತಿಯಲ್ಲಿ ಪ್ರಾಪಂಚಿಕವಾದ ಅಂಟನ್ನು ಬಿಡುವಂಥದ್ದುಂಟು. ಬಿಡೋಕ್ಕೆ ಪ್ರಯತ್ನ ಆರಂಭವಾಗುತ್ತೆ, ಒಂದು ಹಂತದ ಸಿದ್ಧತೆ ಆಗಿದೆ ಅಂತ ಅರ್ಥ.
ಅದನ್ನು ಪ್ರಧಾನವಾಗಿ ಸನ್ಯಾಸ ಅಂತ ಕರೀತಾರೆ. ಯೋಗ ಅನ್ನೋ ಶಬ್ದಕ್ಕೆ ಪ್ರಧಾನವಾಗಿ ಸಮಾಧಾನ ಹುಟ್ಟಿದಾಗ ಯಾವ ಒಂದು ಸ್ಥಿತಿ ಹುಟ್ಟುತ್ತೋ ಅದನ್ನು ಯೋಗ ಅಂತ ಕರೀತಾರೆ. ಮನಸ್ಸಿನಲ್ಲಿ ಯಾವುದೇ ಅಲೆಗಳಿಲ್ಲ, ವೃತ್ತಿಗಳಿಲ್ಲ, ಅಂಥದ್ದೊಂದು ಸ್ಥಿತಿ ಇದೆ. ಆ ಸ್ಥಿತಿ ಹುಟ್ಟಿದಾಗ ಅದ್ಭುತವಾದೊಂದು ಆನಂದದ ಅನುಭವ ಆಗುತ್ತೆ, ಪರಮಾತ್ಮನ ದರ್ಶನವಾಗುತ್ತೆ. ಆ ಸ್ಥಿತಿಯನ್ನು ಯೋಗ ಅನ್ನೋ ಶಬ್ದದಿಂದ ಕರೀತಾ ಇದ್ದಾರೆ. ಯಾವುದನ್ನು ಸನ್ಯಾಸ ಎಂಬುದಾಗಿ ಹೇಳ್ತಾರೋ ಅದೇ ಯೋಗ ಅಂತ ತಿಳ್ಕೋ ಅಂತ ಹೇಳಿದರೆ, ಹಾಗಾದ್ರೆ ಸನ್ಯಾಸ ಅನ್ನೋ ಶಬ್ದ ಯಾಕೆ ಬೇರೆ ಒಂದು ಪ್ರಯೋಗ ಮಾಡಿದ್ರು, ಯೋಗ ಅನ್ನೋ ಶಬ್ದವನ್ನು ಯಾತಕ್ಕೆ ಪ್ರಯೋಗ ಮಾಡಿದ್ರು, ಎರಡೂ ಒಂದೇ ಅಂತ ಆದಮೇಲೆ ಅಂತ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಆದರೆ ಸನ್ಯಾಸ ಅನ್ನೋ ಪದವನ್ನು ಬಳಸಿದ ಮಾತ್ರಕ್ಕೆ ಯಾರೊಬ್ಬ ಎಲ್ಲವನ್ನೂ ಬಿಟ್ನಾ ಅಂತ ಪ್ರಶ್ನೆ ಬರುತ್ತೆ. ಬಿಡೋಕ್ಕಾಗೋಲ್ಲ ಅಷ್ಟು ಸುಲಭದಲ್ಲಿ. ಬಿಡೋಕ್ಕೆ ಪ್ರಯತ್ನವನ್ನು ಆರಂಭ ಮಾಡ್ಬೋದು ಅಷ್ಟೇ, ಆದರೆ ಅದು ಬಿಟ್ಟು ಹೋಗೋಕ್ಕೆ ಎಷ್ಟೋ ಕಾಲ ಹಿಡಿಯುತ್ತೆ. ಅದು ಪೂರ್ತಿ ಬಿಟ್ಟೇ ಹೋಯಿತು ಅಂತಾದರೆ ಆಗೇನಾಗುತ್ತೆ ಅಂತ ಕೇಳಿದ್ರೆ ಅದೇ ಕ್ಷಣಕ್ಕೆ ಯೋಗದ ಅನುಭವ ಆಗಿಬಿಡುತ್ತೆ. ಆದ್ದರಿಂದ ಸನ್ಯಾಸ ಶಬ್ದದ ನೇರವಾದ ಅರ್ಥವನ್ನೇ ಇಟ್ಕೊಂಡು ಆಲೋಚನೆ ಮಾಡೋದಾದರೆ ಆಗ ಸನ್ಯಾಸ ಬೇರೆ ಅಲ್ಲಪ್ಪ, ಯೋಗ ಬೇರೆ ಅಲ್ಲ ಅಂತ ಅರ್ಥ. ಆದರೆ ಪಾರಿಭಾಷಿಕವಾಗಿ ಸನ್ಯಾಸ ಆಶ್ರಮ ಸ್ವೀಕಾರ ಮಾಡ್ದ ಅಂತಷ್ಟೇ ಹೇಳಿದರೆ ಆಗ ಎಲ್ಲವನ್ನೂ ಬಿಡೋಕ್ಕೆ ಬೇಕಾಗುವ ಒಂದು ಮಟ್ಟದ ಸಿದ್ಧತೆಯಿಂದ ಕೂಡಿ ಅದಕ್ಕಾಗಿ ಪ್ರಯತ್ನಶೀಲನಾಗಿದ್ದಾನೆ ಅನ್ನೋ ರೀತಿಯಾದ ಅರ್ಥವನ್ನು ಇಟ್ಕೊಂಡಾಗ ಆಗ ಅವನು ಯೋಗವನ್ನು ಪಡೆದ ಅಂತ ಅರ್ಥ ಆಗೋಲ್ಲ. ಆ ಯೋಗಕ್ಕಾಗಿ ಆ ಮಾರ್ಗದಲ್ಲಿ ಸಾಗ್ತಾ ಇದ್ದಾನೆ ಅಂತ ಅಷ್ಟೇ ಅರ್ಥವಾಗುತ್ತೆ. ಸನ್ಯಾಸ ಅನ್ನೋದು ಯಾವಾಗ ಸಿದ್ಧವಾಗುತ್ತೆ ಅಂತ ಕೇಳಿದ್ರೆ ಅದನ್ನು ಇನ್ನೂ ಒಂದು ಸ್ವಲ್ಪ ವಿಸ್ತಾರವಾಗಿ ಮುಂದಿನ ಮಾತಿನಲ್ಲಿ ಮಹಾಪ್ರಭು ವಿವರಿಸ್ತಾ ಇದ್ದಾನೆ. ಆರು ವೃಕ್ಷೋಹೋ ಮುನೇಹೇ ಯೋಗಂ ಕರ್ಮ ಕಾರಣಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣಮುಚ್ಯತೆ. ಯೋಗವನ್ನು ಆರು ವೃಕ್ಷೋಹೋ ಮುನೇಹೇ ಏರಲು ಬಯಸ್ತಾ ಇರುವಂಥ, ಅಂದರೆ ಯೋಗದ ಸ್ಥಿತಿಗೆ ಹತ್ತಬೇಕು ಅಂತ ಬಯಸ್ತಾ ಇರುವಂತಹ ಮುನಿಗೆ ಕರ್ಮವು ಕಾರಣ ಮುಚ್ಯತೆ, ಕಾರಣ ಅಥವಾ ಸಾಧನ ಎಂಬುದಾಗುತ್ತೆ. ಯೋಗಾರೂಢಸ್ಯ ಯೋಗದ ಸ್ಥಿತಿಗೆ ಏರಿದ ನಂತರದಲ್ಲಿ ತಸ್ಯೈವ ಅವನಿಗೇನೆ ಶಮವು ಕಾರಣ ಮುಚ್ಯತೆ, ಕಾರಣ ಎಂಬುದಾಗಿ ಕರೆಯಲ್ಪಡುತ್ತೆ ಎಂಬುದಾಗಿ ಒಂದು ಗಹನವಾದ ವಿಷಯವನ್ನು ಮಹಾಪ್ರಭು ಅನುಗ್ರಹಿಸ್ತಾ ಇದ್ದಾನೆ. ಯೋಗಕ್ಕೆ ಏರೋದು ಅಂದರೆ ಏನು ಅಂತ ಕೇಳಿದ್ರೆ ಧ್ಯಾನ ಸ್ಥಿತಿಗೆ ಏರೋದು ಅಂತಲೇ ಅರ್ಥ. ಅದಕ್ಕೆ ತತ್ವದ ಅನುಭವದ ಒಂದು ಸ್ಥಿತಿಯೇ ಯೋಗ. ತತ್ವದ ಅನುಭವದ ಸ್ಥಿತಿಗೆ ಹೋಗೋದು ಅಂದರೂ ಒಂದೇ, ಧ್ಯಾನದಲ್ಲಿ ಮೇಲಕ್ಕೆ ಏರೋದು ಅಂದರೂ ಒಂದೇ. ಅದು ಹಾಗೆ ಧ್ಯಾನದಲ್ಲಿ ಮೇಲಕ್ಕೆ ಏರಬೇಕಾದ್ರೆ ಅದಕ್ಕೆ ಸಾಧನ ಉಪಾಯ ಯಾವುದು ಅಂತ ಕೇಳಿದರೆ ಕರ್ತವ್ಯ ರೂಪವಾದ ಕರ್ಮವೇ ಅದಕ್ಕೆ ಸಾಧನ ಎಂಬುದಾಗಿ ಮಾತಿನ ಅರ್ಥ. ಅಂದರೆ ನಮಗೆ ಕಾಲ ದೇಶದಲ್ಲಿ ಯಾವ್ಯಾವ ರೀತಿಯಾದ ಕರ್ತವ್ಯ ವರ್ಣಾನುಗುಣವಾಗಿ ಬರುತ್ತೋ ಆ ಕರ್ತವ್ಯ ಒಂದೊಂದನ್ನು ಮಾಡ್ತಾ ಹೋದಾಗೆ ಪ್ರಕೃತಿಯಲ್ಲಿ ಯಾವುದೋ ಒಂದು ರೀತಿಯಾದಂಥ ಬಂಧನ ಕಳಚುತ್ತೆ, ಋಣ ಕಳಚುತ್ತೆ. ಆಗ ಸಪ್ತಧಾತುಗಳಲ್ಲಿ ಒಂದು ಸಾಮ್ಯಾವಸ್ಥೆ ಹುಟ್ಟುತ್ತೆ. ಅದರ ಪರಿಣಾಮವಾಗಿ ಧ್ಯಾನ ಅನ್ನೋ ರೀತಿಯಾದ ಸ್ಥಿತಿ ಹುಟ್ಟುತ್ತೆ ಅಥವಾ ಯೋಗ ಅನ್ನೋ ರೀತಿಯಾದ ಅನುಭವ ಹುಟ್ಟುತ್ತೆ. ಈ ಕರ್ತವ್ಯ ರೂಪವಾದ ಕರ್ಮವನ್ನು ಆಚರಣೆ ಮಾಡದೆ ಹೋದರೆ ಒಂದು ಸಾಲವನ್ನು ಬಾಕಿ ಇಟ್ಕೊಂಡ್ರೆ ಹೇಗೋ ಹಾಗೆ. ಸಾಲವನ್ನು ಬಾಕಿ ಇಟ್ಕೊಂಡ್ರೆ ಸಾಲ ಕೊಟ್ಟವನು ಬಿಡೋಲ್ಲ, ಹಿಂದೆ ಮುಂದೆ ಸೂತುತ್ತಾನೆ, ಬಗೆಯಾಗಿ ಪೀಡಿಸ್ತಾನೆ, ಅನೇಕ ರೀತಿಯಾದಂಥ ಹಿಂಸೆಗೆ ಒಳಗಾಗಬೇಕಾಗತ್ತೆ. ಆಗ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ಳೋಕೆ ಸಾಧ್ಯವಾಗೋಲ್ಲ. ಅದೇ ರೀತಿಯಲ್ಲಿ ಹುಟ್ಟಿದ ಕೂಡಲೇ ಕೆಲವು ಸಾಲಗಳು ಬಂದ್ಬಿಡುತ್ತೆ. ಅದನ್ನೇ ದೇವಋಣ, ಋಷಿ ಋಣ, ಪಿತೃಋಣ ಎಂಬುದಾಗಿ ಹಿಂದೆ ಜ್ಞಾಪಿಸ್ಕೊಂಡಿದ್ದೀವಿ. ಋಣ ಅಂದರೆ ಸಾಲ ಅಂತ ಅರ್ಥ. ದೇವತೆಗಳು ಸಾಲರೂಪವಾಗಿ ನಮಗೇನೋ ಕೊಟ್ಟಿದ್ದಾರೆ, ಋಷಿಗಳು ನಮಗೆ ಸಾಲರೂಪವಾಗಿ ಏನೋ ಕೊಟ್ಟಿದ್ದಾರೆ, ಪಿತೃಗಳು ಏನನ್ನೋ ಕೊಟ್ಟಿದ್ದಾರೆ. ಈ ಸಾಲವನ್ನು
ತೀರಿಸಬೇಕಾದ್ರೆ ಅವರು ನಿರೀಕ್ಷಿಸಿರುವಂತಹ ಕರ್ಮವನ್ನು ಆಚರಿಸಬೇಕಾಗತ್ತೆ. ಅದನ್ನೇ ಕರ್ತವ್ಯ ಕರ್ಮ ಎಂಬುದಾಗಿ ಕರೀತಾರೆ. ನಾನು ನನ್ನ ಮನಸ್ಸಿಗೆ ತೋರದಂತೆ ಆಯ್ಕೆ ಮಾಡ್ಕೊಳ್ಳೋಕೆ ವಿಷಯ ಇಲ್ಲ ಅಲ್ಲೀಗ. ನನ್ನ ಇಚ್ಛೆಗೆ ಬಿಟ್ಟ ವಿಷಯ ಅಲ್ಲ ಅದು. ನನ್ನ ಮೈ ಬಂದಿದೆ ಅಂತಂದರೆ ದೇವತೆಗಳ ಕೊಡುಗೆ ಇದೆ, ಅದೇ ರೀತಿಯಲ್ಲಿ ಋಷಿಗಳ ಕೊಡುಗೆ ಇದೆ, ಪಿತೃಗಳ ಕೊಡುಗೆ ಇದೆ. ಆ ಕೊಡುಗೆ ಕೊಡುವಾಗ ಅವರು ಈ ನಿನ್ನ ದೇಹವನ್ನು ಹೀಗೆ ಬಳಸ್ಕೋ ಅನ್ನೋ ಉದ್ದೇಶದಿಂದ ಕೊಡ್ತಾ ಇದ್ದೀನಪ್ಪ, ಹಾಗೆ ಬಳಸ್ಕೊಂಡ್ರೆ ನನ್ನ ಋಣ ತೀರ್ತು ಮುಗೀತು ಅಂತ ಅರ್ಥ ಅಂತ ಆ ರೀತಿಯಾದಂಥ ಒಂದು ಸಂಕಲ್ಪ ಇಟ್ಕೊಂಡು ಕೊಡ್ತಾ ಇದ್ದಾರೆ. ಹಾಗೆ ಆ ಸಂಕಲ್ಪ ಇಟ್ಕೊಂಡು ಕೊಟ್ಟಾಗ ಅವರು ಯಾವ ರೀತಿಯಾದಂಥ ಕರ್ಮವನ್ನು ನಿರ್ವಾಹ ಮಾಡುವ ಈ ಶರೀರದಿಂದ ಅಂತ ಅವರ ಸಂಕಲ್ಪ ಇದೆಯೋ ಆ ಕರ್ಮವನ್ನು ನಿರ್ವಾಹ ಮಾಡಬೇಕಾಗತ್ತೆ. ನಿರ್ವಾಹ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ, ತತ್ತತ್ ಕಾಲದಲ್ಲಿ ಆಯಾ ಕರ್ಮ ಆಯಾ ದಿನ ಆಯಾ ಕ್ಷಣದಲ್ಲಿ ಆಗಬೇಕಾದ್ದಾಯಿತು ಅಂತ ಅಂದೊಡನೆ ಪ್ರಕೃತಿಯಲ್ಲಿ ಯಾವ ಒಂದು ರಜೋಗುಣ ಎಂಬುದು ಈ ಕರ್ಮಗಳ ಕಡೆಗೆ ಎಳೆದಾಡ್ತಾ ಇದೆಯೋ ಆ ರಜೋಗುಣ ಶಾಂತವಾಗುತ್ತೆ ಅಂತ ಯೋಗದ ಭಾಷೆಯಲ್ಲಿ ಹೇಳುವಂಥದ್ದುಂಟು. ನಮ್ಮ ಎಲ್ಲ ಪ್ರವೃತ್ತಿಗಳಿಗೂ ಕಾರಣವಾದದ್ದು ಯಾವುದಪ್ಪ ಅಂದರೆ ಒಂದು ರಜೋಗುಣ ಎಂಬುದು. ಅದು ನಮ್ಮನ್ನು 10 ಕಡೆಗೆ ಓಡಾಡಿಸ್ತಾ ಇದೆ. ಆ ರಜೋಗುಣ ಯಾತಕ್ಕೋಸ್ಕರ ಇದೆ ನನ್ನ ಮೈಯಲ್ಲಿ ಅಂತ ಕೇಳಿದ್ರೆ, ನೀನಿಲ್ಲಿ ಬಂದಿದೆಯಾ ಒಂದು ಕರ್ಮವನ್ನು ಆಚರಣೆ ಮಾಡೋದಕ್ಕೋಸ್ಕರ ಬಂದಿದೆಯಾ, ಆ ಕರ್ಮವನ್ನು ಆಚರಣೆ ಮಾಡಬೇಕಾದ್ರೆ ನಾನು ಬೇಕಪ್ಪ ಅಂತ ರಜೋಗುಣ ಹೇಳ್ತಾ ಇದೆ. ಆ ಕರ್ಮಕ್ಕೆ ಅದನ್ನು ವಿನಿಯೋಗಿಸದೆ ಹೋದರೆ ಆ ರಜೋಗುಣ ನಿರಂತರವಾಗಿ ಚಿತ್ತಕ್ಷೋಭೆಯನ್ನು ಉಂಟು ಮಾಡುತ್ತೆ. ನಾನಾ ರೀತಿಯಲ್ಲಿ ಮನಸ್ಸು ಕಲಕುತ್ತೆ, ಅಸಂತೃಪ್ತಿಯನ್ನು ಪಡಿತಾನೆ ಒಬ್ಬ ಮನುಷ್ಯ. ಬೇಡದೇ ಇರುವ ವ್ಯವಹಾರಗಳಿಗೆಲ್ಲ ತೊಡಗುವಂತೆ ಮಾಡುತ್ತೆ. ಅದು ಅನೇಕ ರೀತಿಯಾದಂತಹ ಚಿತ್ತದ ವಿಕಲತೆಯನ್ನು ತರುತ್ತೆ. ಹೀಗೆಲ್ಲ ಇರೋದ್ರಿಂದ ಕರ್ತವ್ಯ ರೂಪವಾದ ಕರ್ಮವನ್ನು ಶ್ರದ್ಧೆಯಿಂದ ಆಚರಿಸಿದಾಗ ಆಯಾ ಕಾಲದಲ್ಲೇ ಅದರ ಪರಿಣಾಮವಾಗಿ ಏನೋ ಒಂದು ಸಂತೃಪ್ತಿ ಹುಟ್ಟುತ್ತೆ, ಸಮಾಧಾನ ಬರುತ್ತೆ. ಇದನ್ನೇ ಇನ್ನೊಂದು ಭಾಷೆಯಲ್ಲಿ ಹೇಳೋದಾದರೆ ಸಪ್ತಧಾತುಗಳಲ್ಲಿ ಒಂದು ಸಾಮ್ಯಾವಸ್ಥೆ ಬರುತ್ತೆ. ಅಂದರೆ ಸಪ್ತಧಾತುಗಳು ಶಾಂತವಾಗಿ ಅಂತಃಪ್ರಪಂಚದ ಕಡೆಗೆ ಮನಸ್ಸು ಹರಿಯೋಕ್ಕೆ ಬಿಟ್ಕೊಡುತ್ತೆ, ಅಂಥ ಒಂದು ಸ್ಥಿತಿ ಬರುತ್ತೆ. ಹಾಗಿರೋದ್ರಿಂದ ಕರ್ತವ್ಯ ಕರ್ಮ ಅನ್ನೋದು ನಿರ್ವಾಹ ಆದಾಗ ವಿಶೇಷವಾಗಿ ಮುಂದಕ್ಕೆ ಒಂದು ವಿಶಿಷ್ಟವಾದ ಯೋಗದ ಅನುಭವವಾಗುತ್ತೆ, ಧ್ಯಾನದ ಅನುಭವವಾಗುತ್ತೆ ಅಂತ. ಇದನ್ನು ನಿತ್ಯ ಜೀವನದಲ್ಲಿ ಶ್ರದ್ಧಾವಂತರಾದವರು ಸಾವಧಾನವಾಗಿ ತಮ್ಮನ್ನು ತಾವು ಪರಿಶೀಲನೆ ಮಾಡ್ತಾ ಹೋದಾಗ ಮನದಟ್ಟಾಗುವ ವಿಷಯ. ಆದರೆ ಅರಿತು ಕರ್ಮವನ್ನು ಆಚರಿಸಬೇಕು. ಕರ್ಮ ಅಂತಂದಾಗ ಅದಕ್ಕೆ ವಿಧಿವಿಧಾನಗಳಿವೆ, ಅದನ್ನೂ ಅನುಸರಿಸಬೇಕು. ಸಾವಧಾನ ಚಿತ್ತದಿಂದ ಶ್ರದ್ಧೆಯಿಂದ ಕರ್ಮಗಳನ್ನು ಆಚರಣೆ ಮಾಡ್ತಾ ಹೋದಾಗ ಒಂದು ಕರ್ಮ ಮುಗಿದಾಗ ಅದು ಏನೋ ಒಂದು ರೀತಿಯಾದಂಥ ಹೊಸತನವನ್ನು ಕೊಡುತ್ತೆ. ಆ ಹೊಸತನ ಏನದು ಅಂತ ಕೇಳಿದ್ರೆ ಪರಮ ಶಾಂತವಾದಂಥ ಒಂದು ಸ್ಥಿತಿ. ಆಯ್ತಪ್ಪ, ಒಂದು ದೊಡ್ಡ ಕರ್ತವ್ಯ ನನಗೆ ಬಂದಿತ್ತು, ಆ ಕರ್ತವ್ಯ ಮುಗಿಸಿದೆ ನಾನು ಅಂತ ಅನ್ನಿಸಿದಾಗ, ಒಂದು ದೊಡ್ಡ ವಿವಾಹದ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ, ಪೂರ್ತಿ ಜವಾಬ್ದಾರಿನ ಇಟ್ಕೊಂಡಿದ್ದೀವಿ, ಅಷ್ಟೂ ಜವಾಬ್ದಾರಿ ಮುಗೀತು ಅಂತಂದಾಗ ಒಂದು ಸರಿ ಮನಸ್ಸಿನ ವೇಗಗಳೆಲ್ಲ ಇಳಿದು ಹೋಗುತ್ತಲ್ಲ, ಹಾಗೆ ಆಯಾ ಕಾಲಘಟ್ಟದಲ್ಲಿ ಆಯಾ ಕರ್ತವ್ಯ ರೂಪವಾದ ಕರ್ಮವನ್ನು ವಿಧಿವತ್ತಾಗಿ ವ್ಯವಸ್ಥಿತವಾಗಿ ನಿರ್ವಾಹ ಮಾಡಿದ್ರೆ ಅದು ಮುಗಿದು ಕೂಡಲೇ ಅದರದ್ದಾದಂಥ ಒಂದು ಫಲ ಸಿಗುತ್ತೆ. ಏನು ಫಲ ಅದು ಅಂದರೆ, ಮೈನಲ್ಲಿರುವ ರಜೋಗುಣವು ತನ್ನ ಕಾರ್ಯಕಲಾಪಗಳನ್ನೆಲ್ಲ ಮುಗಿಸಿತು. ಇದುವರೆಗೆ ಅದರಿಂದಲೇ ನಾನು ಯಾವುದೋ ಒಂದು ಕರ್ತವ್ಯ ರೂಪವಾದ ಕರ್ಮವನ್ನು ಆಚರಣೆ ಮಾಡಿದ್ದಾಯಿತು. ಅದು ಮುಗಿದ ಕೂಡಲೇ ಮುಂದೇನಾಗುತ್ತೆ ಅಂದರೆ ಸತ್ವಗುಣ ತಾನಾಗೆ ಜಾಗರೂಕವಾಗುತ್ತೆ. ಸತ್ವಗುಣ ಜಾಗರೂಕವಾದರೆ ಮನಸ್ಸು ಏಕಾಗ್ರವಾಗುತ್ತೆ, ಏನೋ ಆನಂದ ಹುಟ್ಟೋಕ್ಕೆ ಶುರುವಾಗುತ್ತೆ, ಪ್ರಪಂಚದ ಸಂಬಂಧ ಕಳಚಿ ಹೋಗುತ್ತೆ. ನಾನು ಏನೋ ಬೇರೆ ಯಾವುದೋ ರೀತಿಯಾದ ಲೋಕಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ರೀತಿಯಾದ ಒಂದು ಸ್ಥಿತಿ ಉಂಟಾಗುತ್ತೆ. ಇದನ್ನು ಯಾವ ಭಾಷೆಯಲ್ಲಿ ಕರಿಬೇಕು ಅಂತ ಕೇಳಿದ್ರೆ ಯೋಗದ ಸ್ಥಿತಿಗೆ ಹೋದ ಅನ್ನೋ ಭಾಷೆಯಲ್ಲಿ ಕರಿಬೇಕು, ಧ್ಯಾನಕ್ಕೆ ಏರದ ಅನ್ನೋ ರೀತಿಯಾದ ಭಾಷೆ ಕರಿಬೇಕು. ಆದರೆ ಇದು ನಮ್ಮ ನಿತ್ಯ ಜೀವನದಲ್ಲಿ ಅನುಭವಕ್ಕೆ ಬರ್ತಾ ಇಲ್ಲ. ಯಾಕೆ ಅನುಭವಕ್ಕೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ, ಮೊದಲನೇದಾಗಿ ಇವತ್ತು ಋಷಿ ಮಹರ್ಷಿಗಳು ಕೊಟ್ಟ ಚಿಂತನೆಯನ್ನು ಮನಸ್ಸಿಗೆ ತಂದುಕೊಳ್ಳೋಕ್ಕೆ ನಮ್ಮ ಜೀವನದಲ್ಲಿ ಆಗ್ತಾಯಿಲ್ಲ. ದೊಡ್ಡ ಕೊರತೆ. ಕಾರಣ, ಯಾವುದೋ ಕಾಲದಲ್ಲಿ ಗುರುಕುಲ ಪದ್ಧತಿ ತುಂಬ ವ್ಯವಸ್ಥಿತವಾಗಿ ಇದ್ದಾಗ ಪ್ರತಿಯೊಬ್ಬನೂ ಸಹ
ಈ ಆರ್ಷ ವಿದ್ಯೆಗಳನ್ನು ಅಧ್ಯಯನ ಮಾಡ್ತಾ ಇದ್ದ. ಆರ್ಷ ವಿದ್ಯೆಗಳಲ್ಲಿ ಇದೆಲ್ಲ ವಿಷಯಗಳು ಸಂಪೂರ್ಣವಾಗಿ ನೆಲೆ ನಿಂತಿವೆ. ಅದಷ್ಟು ಮನದಟ್ಟಾಗ್ತಾ ಇತ್ತು. ಅದೇ ರೀತಿಯಲ್ಲಿ ಗುರುಕುಲಗಳಲ್ಲಿ ಒಂದು ಕರ್ತವ್ಯ ರೂಪವಾದ ಕರ್ಮವನ್ನು ಹೇಗೆ ಆಚರಿಸಬೇಕು ಅನ್ನೋ ಬಗ್ಗೆ ಶಿಕ್ಷಣವಿತ್ತು. ಅಲ್ಲಿದ್ದ ಗುರು ಮತ್ತು ಹಿರಿಯರು ಆ ಕರ್ತವ್ಯ ರೂಪವಾದ ಕರ್ಮವನ್ನು ಹೇಗೆ ಆಚರಣೆ ಮಾಡ್ತಾರೆ ಅನ್ನೋದನ್ನು ಪ್ರತ್ಯಕ್ಷತಃ ನೋಡ್ತಾ ಇದ್ದ. ಇದೆಲ್ಲದರ ಕಾರಣದಿಂದಾಗಿ ಇದು ಹೀಗೆ, ಇದು ಹೀಗೆ, ಇದು ಹೀಗೆ ಅಂತ ಒಂದು ಸ್ಪಷ್ಟವಾದ ಕಲ್ಪನೆ ಮನಸ್ಸಿಗೆ ಬರ್ತಾಯಿತ್ತು. ಹಾಗೆ ಬಂದದ್ದು ಮಾತ್ರ ಅಲ್ಲದೇ ಜೊತೆಗೆ ತಾನೂ ಆ ರೀತಿಯಲ್ಲಿ ಕರ್ತವ್ಯ ಕರ್ಮವನ್ನು ನಿರ್ವಾಹ ಮಾಡಬೇಕು ಅನ್ನೋ ರೀತಿಯಾದಂತಹ ತೀವ್ರವಾದಂಥ ಮನಸ್ಸು ಹುಟ್ಕೋತಾ ಇತ್ತು. ಕಾಲ ಕೂಡಿ ಬಂದಾಗ ಆ ಕರ್ತವ್ಯ ಕರ್ಮದಲ್ಲಿ ತಾನು ನಿರತನಾಗ್ತಾ ಇದ್ದ. ಅಷ್ಟಲ್ಲದೆ ಒಂದೊಂದು ಕರ್ಮ ಮಾಡಿದಾಗ ಅದರ ಫಲ ಏನು ಅನ್ನೋದನ್ನು ಯಾವುದನ್ನು ಕೇಳಿ ಅರ್ಥ ಮಾಡ್ಕೊಂಡಿದ್ನೋ ಅದನ್ನು ಅನುಭವದ ರೂಪದಲ್ಲಿ ಅರ್ಥ ಮಾಡ್ಕೋತಾ ಇದ್ದ. ಹಾಗೆ ಅರ್ಥ ಮಾಡಿಕೊಂಡಾಗ ಪ್ರತಿಯೊಂದು ಋಷಿ ಮಹರ್ಷಿಗಳ ಮಾತು, ಶ್ರೀಕೃಷ್ಣ ಪ್ರಭುವಿನ ಮಾತು ಎಷ್ಟು ಅರ್ಥವತ್ತಾಗಿದೆ, ಎಂಥ ಅದ್ಭುತ ಇದು ಅಂತ ಒಂದು ಮನಸ್ಸಿಗೆ ಬರ್ತಾಯಿತ್ತು. ಆದರೆ ಅಂತಹ ಕಾಲಘಟ್ಟದಿಂದ ಒಂದು ದೃಷ್ಟಿಯಿಂದ ಇಡೀ ಸಮಾಜ ದೂರ ಸರಿದಿದೆ ಅಂತ ಹೇಳ್ಬೋದು. ಹಾಗಂದರೆ ಎಷ್ಟೋ ಜನ ಆಚರಣೆ ಮಾಡೋರು ಇಲ್ವೇ, ಪ್ರಾಚೀನವಾದಂಥ ಪದ್ಧತಿಯನ್ನು ಅನುಸರಿಸಿದವರು ಇಲ್ವೇ ಅಂತ ಕೇಳಿದರೆ ಸಣ್ಣ ಒಂದು ಶತಾಂಶದ ಭಾಗದಲ್ಲಿ ಇರ್ಬೋದು. ಅಷ್ಟು ಬಿಟ್ಟರೆ ಬಹುಮಟ್ಟಿಗೆ ದೂರ ಸರಿದಿರುವಂಥ ಸನ್ನಿವೇಶ ಇದೆ. ಅಥವಾ ಯಾರಾದರೂ ಆಚರಣೆಯಲ್ಲಿ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದರೂ ಕೂಡ ಈ ಒಟ್ಟು ಕಾಲಘಟ್ಟದಲ್ಲಿ ಹುಟ್ಟಿರುವ ನಾನಾ ವೈಪರೀತ್ಯದ ಕಾರಣದಿಂದ, ಕುಟುಂಬದಲ್ಲಿ ವೈಪರೀತ್ಯ, ವಂಶಗಳಲ್ಲಿ ವೈಪರೀತ್ಯ, ಸಮಾಜದಲ್ಲಿ ವೈಪರೀತ್ಯ, ಕಾಲ ದೇಶಗಳಲ್ಲಿ ಸುತ್ತಮುತ್ತಲು ಎಲ್ಲ ಕಡೆಯಲ್ಲೂ ವೈಪರೀತ್ಯ ಅಂದರೆ ಹೊಂದದ ನಡೆನುಡಿಗಳು, ಇವೆಲ್ಲದರ ಕಾರಣದಿಂದಾಗಿ ಕರ್ಮವನ್ನು ವಿಧಿವತ್ತಾಗಿ ಆಚರಣೆ ಮಾಡೋದೇ ಕಷ್ಟ ಅನ್ನೋ ಪರಿಸ್ಥಿತಿ. ಆ ವಿಧಿಯ ಬಗ್ಗೆಯೂ ತಿಳುವಳಿಕೆ ಕಡಿಮೆ ಆಗಿರುವಂಥ ಸನ್ನಿವೇಶ. ಆ ವಿಧಿಯನ್ನು ಅನುಸರಿಸಿ ಆಚರಣೆ ಮಾಡಿದ ಮೇಲೂ ತಾನು ಏನನ್ನು ಗುರುತಿಸಬೇಕಾಗಿದೆ, ಎತ್ತ ಸಾಗಬೇಕಾಗಿದೆ ಅನ್ನೋ ಬಗ್ಗೆ ಒಂದು ಸ್ಪಷ್ಟವಾದಂಥ ನಿಲುವು ಇಲ್ಲದೆ ಇರುವಂಥ ಪರಿಸ್ಥಿತಿ. ಇವೆಲ್ಲದರ ಕಾರಣದಿಂದ ಈ ಮಾತುಗಳು ಮನಸ್ಸಿಗೆ, ಬುದ್ಧಿಗೆ ಅರಿವಾಗದೇ ಹೋಗುವಂಥ ಸನ್ನಿವೇಶ ಆಗಿದೆ. ಆದರೆ ಅರ್ಥ ಮಾಡಿಕೊಂಡು ಪುರುಷ ಪ್ರಯತ್ನವನ್ನು ಆರಂಭ ಮಾಡಿದ್ರೆ ಇಂದಲ್ಲ ನಾಳೆ ಇದು ಮನೋಬುದ್ಧಿಗಳಿಗೆ ನಿಲುಕುವಂತಹ ವಿಷಯವೇ. ಅದರಿಂದ ಯೋಗಕ್ಕೆ 6 ವೃಕ್ಷವನ್ನು ಏರಬೇಕು ಅಂತ ಯಾರಿಗೆ ಮನಸ್ಸಿದೆಯೋ ಅವನು 6 ವೃಕ್ಷು, ಆರೋಢುಂ ಇಚ್ಛುಹು 6 ವೃಕ್ಷು. ಯೋಗಕ್ಕೆ ಏರಬೇಕು ಅಂತ ಮನಸ್ಸಿದೆ ಅಂತವನು 6 ವೃಕ್ಷವನು. ಅವನಿಗೆ ಏರೋಕ್ಕೆ ಸಾಧನೆ ಯಾವುದು ಅಂತ ಕೇಳಿದ್ರೆ ಕರ್ಮ ಕಾರಣ ಮುಚ್ಯತೆ, ಕರ್ಮವೇ ಸಾಧನ ಅಂತ. ಕರ್ಮ ಅಂತಂದಾಗ ನನ್ನ ಮನಸ್ಸಿಗೆ ತೋರಿದ ಕರ್ಮನೆಲ್ಲ ಕರ್ಮ ಅಂತ ಇವ್ರು ಕರೀತಾ ಇಲ್ಲ. ತುಂಬ ಎಚ್ಚರಿಕೆಯನ್ನು ನೋಡಬೇಕು. ನಾನು ನನ್ನ ಮನಸ್ಸಿಗೆ ತೋರಿದಂತೆ ಯಾವುದೋ ಕೆಲವನ್ನ ಇಟ್ಕೊಂಡಿದ್ದೀನಿ ಕಾರ್ಯಗಳನ್ನು, ಕರ್ತವ್ಯಗಳನ್ನು ಅಂತಂದರೆ ಅದು ನನ್ನ ಮನಸ್ಸಿನ ಮಂಡಿಗೆ ಅದು ಅಷ್ಟೇ. ಆ ಕರ್ಮ ಧಾತು ಸಾಮ್ಯವನ್ನು ಉಂಟು ಮಾಡೋಲ್ಲ. ಅದಲ್ಲ ಈ ದೇವತೆಗಳು, ಋಷಿಗಳು ಮತ್ತು ಪಿತೃಗಳು ಅಪೇಕ್ಷಿಸಿದ ಕರ್ಮ ಅದಲ್ಲ. ಅವ್ರು ಏನು ಕರ್ಮವನ್ನು ಮಾಡುವಂತ ಬಯಸಿದ್ದಾರೆ ಅದನ್ನು ಅರ್ಥ ಮಾಡ್ಕೋ, ಅದು ಕರ್ತವ್ಯ ಕರ್ಮ. ಆ ಕರ್ತವ್ಯ ಕರ್ಮವನ್ನು ಮಾಡೋ ಅದು ಯಾವುದು ಅಂದರೆ ವರ್ಣಾಶ್ರಮೋಕ್ತವಾದಂಥ ಕರ್ಮಗಳೇನೇ ಅದು. ಅದನ್ನು ಆಚರಣೆ ಮಾಡಿದಾಗ ಹುಟ್ಟುವ ಪರಿವರ್ತನೆ ಇದೆಯಲ್ಲ, ಅದನ್ನು ಧಾತು ಸಾಮ್ಯ ಎಂಬುದಾಗಿ ಕರೆದು ಆ ಧಾತು ಸಾಮ್ಯದಿಂದ ಒಂದು ಧ್ಯಾನದ ಸ್ಥಿತಿಗೆ ಏರೋಕ್ಕಾಗುತ್ತೆ ಎಂಬ ಭಾಷೆಯನ್ನು ಹೇಳಿದರು. ಇದು ಒಂದು ಭಾಗ. ಆದರೆ ಎರಡನೇ ಭಾಗ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಯತೆ. ಒಬ್ಬ ಯೋಗಾರೂಢನಾದ, ಆರೂಢ ಅಂದರೆ ಏರ್ಬಿಟ್ಟ ಅಂತ ಅರ್ಥ. ಯೋಗಾರೂಢನಾದ ಅಂದರೆ ಧ್ಯಾನಕ್ಕೆ ಏರ್ದ ಅಂತ ಅರ್ಥ, ಒಂದು ಉತ್ತಮವಾದ ಸ್ಥಿತಿಗೆ ಏರ್ದ ಅಂತ ಅರ್ಥ. ಹಾಗೇರಿ ಅನುದಿನವೂ ಆ ರೀತಿಯ ಸ್ಥಿತಿಗೆ ಹೋಗೋದಕ್ಕಾಗತ್ತೆ ಅನ್ನೋ ರೀತಿಯ ಸ್ಥಿತಿ ಬಂತು ಅಂತ ಇಟ್ಕೊಂಡ್ರೆ ಆಗ ಆ ಸ್ಥಿತಿಯನ್ನು ಉಳಿಸ್ಕೋಬೇಕಾದ್ರೆ ಏನು ಬೇಕಾಗಿದೆ ಅಂತ ಕೇಳಿದ್ರೆ ಶಮ ಬೇಕು ಮುಂದಕ್ಕೆ ಅಂತ. ಮೇಲಕ್ಕೆ ಏರೋದಕ್ಕೆ ಕರ್ಮ ಬೇಕು, ಏರಿದ ನಂತರದಲ್ಲಿ ಅದನ್ನ ಉಳಿಸ್ಕೊಳ್ಬೇಕಾದ್ರೆ ಏನು ಬೇಕು ಅಂತ ಕೇಳಿದ್ರೆ ಶಮ ಬೇಕು. ಶಮಃ ಕಾರಣ ಮುಚ್ಯತೆ ಅಂತ. ಶಮ ಅಂದರೆ ಏನು ಅಂತ ಕೇಳಿದ್ರೆ ಅದು ಒಂದು ದೃಷ್ಟಿಯಿಂದ ಸನ್ಯಾಸ ಅಂತ ಅರ್ಥವನ್ನು ಕೊಡುತ್ತೆ. ಶಮ ಅಂದರೆ ನನಗೆ ಇನ್ನೇನೂ ಬೇಡಪ್ಪ,
ಅನ್ನೋ ರೀತಿಯಾದ ಮನಃಪ್ರವೃತ್ತಿ. ನನಗೆ ಇನ್ನೇನೂ ಬೇಡ ಅಂತ ಯಾತಕ್ಕೆ ಅನಿಸುತ್ತೆ ಅವನಿಗೆ ಅಂತ ಕೇಳಿದ್ರೆ, ಏನು ಪಡಿಬೇಕೋ ಅದು ಪಡೆದಾಗ ಹೋಗಿದೆ ಅಂತ ಅನ್ನಿಸ್ತಾ ಇದೆ. ಜೀವನದಲ್ಲಿ ಅತ್ಯಂತ ಮುಖ್ಯವಾಗಿ ಪಡಿಬೇಕಾಗಿರೋದು ಒಂದು ಒಳ ಆನಂದವನ್ನು, ಅದ್ಭುತವಾದಂತಹ ಜ್ಞಾನಾನಂದವನ್ನು. ಅದು ತನ್ನ ಅನುಭವಕ್ಕೆ ಎಟುಕ್ತಾ ಇದೇನೋ ಸ್ಥಿತಿ ಬಂತು ಅಂತಂದರೆ ಆಗೇನನ್ಸುತ್ತೆ ಅಂದರೆ, ಉಳಿದೆಲ್ಲ ಕರ್ತವ್ಯವು ನನ್ನ ಮುಗಿದಿದೆ, ನಾನು ಇನ್ಯಾವುದೇ ರೀತಿಯಾದ ಕರ್ತವ್ಯ ಕರ್ಮವನ್ನು ಆಚರಣೆ ಮಾಡಬೇಕಾಗಿಲ್ಲ ಅನ್ನೋ ರೀತಿಯಾದಂಥ ಒಂದು ಮನಸ್ಥಿತಿ ಬರುತ್ತೆ. ಅದನ್ನ ಶಮ ಎಂಬ ಭಾಷೆಯಲ್ಲಿ ಕರೀತಾರೆ. ಆಗ ಉಳಿದ ಕರ್ತವ್ಯ ರೂಪವಾದ ಕರ್ಮವನ್ನು ಕಳಚ್ಕೋತಾ ಹೋದರೂ ಅವನು ನಿರಾಯಾಸವಾಗಿ ಜಿತೇಂದ್ರಿಯನಾಗಿ ಕಷ್ಟಪಡದೇನೆ ಇಂದ್ರಿಯಗಳನ್ನಷ್ಟು ಹತೋಟಿ ತಂದುಕೊಂಡು ಚಿತ್ತದ ಸಮಾಧಾನವನ್ನು ಹೊಂತ ಹೋಗ್ತಾನೆ. ಅವನು ಒಂದು ಕ್ಷಣದಲ್ಲಿ ಧ್ಯಾನಕ್ಕೆ ಏರ್ತಾನೆ. ಯೋಗಿಗಳ ಜೀವನವನ್ನು ಗಮನಿಸಿದರೆ ಗೊತ್ತಾಗುತ್ತೆ, ಕಣ್ಣು ಮುಚ್ಚಿ ಬಿಡುವಷ್ಟು ಕಾಲದಲ್ಲಿ ಅವರು ಕಣ್ಣು ಮುಚ್ಚಿ ಅಂತರಂಗದ ಉನ್ನತವಾದ ಸ್ಥಿತಿಗೆ ಏರ್ತಾರೆ. ಆ ಅದ್ಭುತ ಅನುಭವದಲ್ಲಿ ಮುಳುಗಿ ಹೋಗ್ತಾರೆ. ಇನ್ಯಾವುದೋ ಕ್ಷಣಕ್ಕೆ ಕೆಳಗಡೆ ಇಳಿದು ಬರ್ತಾರೆ. ಹೀಗೊಂದು ಉಂಟು. ಇದೇ ವಿಷಯವನ್ನು ವ್ಯಾಸರು ಮೋಕ್ಷ ಧರ್ಮ ಅನ್ನೋ ಒಂದು ಪರ್ವದಲ್ಲಿ, ಶಾಂತಿ ಪರ್ವದ ಉಪಪರ್ವ ಅಲ್ಲಿ ಹೀಗೆ ವರ್ಣಿಸ್ತಾರೆ. ನೈತಾದೃಶಂ ಬ್ರಾಹ್ಮಣಸ್ಯ ಅಸ್ತಿ ವಿತ್ತಂ. ಇಂಥದ್ದು ಇನ್ನೊಂದು ಬ್ರಾಹ್ಮಣನಿಗೆ ವಿತ್ತ ಅಂದರೆ ಸಂಪತ್ತಿಲ್ಲಪ್ಪ, ಇದೇ ದೊಡ್ಡ ಸಂಪತ್ತು ಬ್ರಾಹ್ಮಣನಿಗೆ. ಯಥಾ, ಹೇಗೆ ಅದು, ಯಾವುದು ಅದು ಅಂತ ಕೇಳಿದರೆ, ಏಕತಾ ಸಮತಾ ಸತ್ಯತಾ ಚ ಶೀಲಂ ಸ್ಥಿತಿ ದಂಡ ನಿಧಾನಂ ಆರ್ಜವಂ ತತಸ್ತತಃ ಚ ಉಪರಮಃ ಕ್ರಿಯಾಭ್ಯ. ಯಾವೊಂದು ಧ್ಯಾನದ ಸ್ಥಿತಿಗೆ ಏರ್ತಾ ಹೋಗ್ತಾನೋ ಆಗ ಒಂದು ಅನುಭವ ಏಕತಾ ಎಂಬುದು. ಅಂದರೆ ಒಳಗಡೆ ಬೆಳಗುವ ಬೆಳಕಿನೊಡನೆ ಒಂದುಗೂಡಿ ಒಂದು ಅನುಭವ. ಅದಕ್ಕೆ ಸಹಕಾರಿಯಾಗಿರುವಂತಹ ಏಕಾಂತದಲ್ಲಿ ಒಂಟಿಯಾಗಿ ತನ್ನ ಪಾಡಿಗೆ ತಾನು ಧ್ಯಾನದಲ್ಲಿ ಮುಳುಗೋದಕ್ಕೆ ಬೇಕಾಗುವಂಥ ಒಂದು ಮನಸ್ಥಿತಿ ಇವೆಲ್ಲ ಇರುತ್ತೆ. ಇದೇ ಒಂದು ದೊಡ್ಡ ಸೊತ್ತು, ಸಂಪತ್ತು ಬ್ರಾಹ್ಮಣನಿಗೆ. ಒಳಗಡೆ ಮುಳುಗಿದ್ರೆ ಒಂದೇ ಒಂದಾದ ಬೆಳಕಲ್ಲಿ ತಾನು ಒಂದಾಗಿ ಒಂದೇ ಒಂದು ಅನ್ನೋ ರೀತಿಯಾದಂಥ ಒಂದು ಏಕತೆಯನ್ನು ಅನುಭವಿಸ್ತಾನೆ. ಅದಕ್ಕೆ ಅನುಕೂಲವಾಗುವಂತಹ ಒಂದು ಏಕಾಂತವನ್ನು, ಏಕಾಂತ ಅಂದರೆ ಎಲ್ಲರೂ ಇದ್ದರೂ ಯಾರ ಜೊತೆಗೂ ಬೆರೀದೇ ಇದ್ದರೆ ಅದು ಏಕಾಂತವೇ. ಅಂಥ ಏಕಾಂತವನ್ನು ಎಲ್ಲಿ ಬೇಕಾದರೂ ಸಂಪಾದನೆ ಮಾಡ್ಕೋಬೋದು. ಹಾಗಲ್ಲ, ಸುತ್ತಮುತ್ತಲು ಯಾರೋ ಇದ್ದಾರೆ ಅಂದರೆ ನನ್ನ ಮನಸ್ಸು ಕಲ್ಕುತ್ತೆ ಅಂತಂದರೆ ಯಾರೂ ಇಲ್ಲದೇ ಇರುವಂತಹ ಒಂದು ಪ್ರದೇಶ, ಅದೊಂದು ಪ್ರಕೋಷ್ಠ ಆಗ್ಬೋದು. ಬಾಗಿಲು ಹಾಕ್ಕೊಂಡು ಕೂತ್ಕೊಂಡ್ರೆ ಅದು ಏಕಾಂತ ಆಗುತ್ತೆ. ಎಲ್ಲ ಕಾಲದಲ್ಲೂ ಇಟ್ಕೊಳ್ಳೋಕೆ ಬರುತ್ತೆ. ಅಲ್ಲ, ಅವಕಾಶ ಇದೆ ನನಗೆ, ಯಾವುದೋ ಏಕಾಂತವಾದಂಥ ಒಂದು ಉತ್ತಮವಾದಂಥ ಉಪವನ ಇದೆ, ಒಂದು ಗುಹೆ ಇದೆ, ಒಂದು ಏಕಾಂತವಾದಂಥ ದೇವಾಲಯದ ಸ್ಥಾನ ಇದೆ, ಅಂಥ ಜಾಗದಲ್ಲಿ ಆಗ್ಬೋದು. ಆ ಏಕಾಂತ ಅವನಿಗೆ ದೊಡ್ಡ ಸ್ವತ್ತು. ಅವನಿಗೆ ಆ ಒಳಗಡೆ ಬೆಳಗುವ ಪರಮಾತ್ಮನೊಡನೆ ಒಂದುಗೂಡಿ ಆ ಸುಖವನ್ನು ಪಡೋದು ಒಂದು ದೊಡ್ಡ ಸ್ವತ್ತು. ಅದಕ್ಕೆ ಬೇಕಾಗುವ ಏಕಾಂತವಾದ ವಾಸ ಇದೆಯಲ್ಲ, ಅದೊಂದು ಅವನಿಗೆ ದೊಡ್ಡ ಸ್ವತ್ತು. ಸಮತ, ಅವನು ಆ ರೀತಿಯಲ್ಲಿ ಆ ಒಳಗೆ ಬೆಳಕನ್ನು ಕಣ್ಣಂತರದಲ್ಲಿ ಎಲ್ಲೆಲ್ಲೂ ಆ ಒಳಬೆಳಕನ್ನು ನೋಡೋದಕ್ಕೆ ಬೇಕಾಗುವ ಕಣ್ಣು ತೆರೆಯುತ್ತೆ ಅವನಿಗೆ. ಬಾಹ್ಯವಾದ ಪ್ರಪಂಚದ ಪರಿಶೀಲನೆ ಮಾಡೋಕ್ಕೆ ಹೊರಟಾಗ ಜಲೇ ವಿಷ್ಣು ಸ್ಥಳೇ ವಿಷ್ಣು ವಿಷ್ಣು ಪರ್ವತಮಸ್ತಕೆ ಅಂತ ಹೇಳಿದ ಹಾಗೇ ಎಲ್ಲೆಲ್ಲಿ ನೋಡಿದ್ರು ಅಲ್ಲೆಲ್ಲ ಒಳಹೊಕ್ಕರೆ ಇರೋದು ಅದೊಂದೇ ಬೆಳಕಪ್ಪ, ಇನ್ನೇನೂ ಇಲ್ಲ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಬಂದರೆ ಆಗೇನಾಗುತ್ತೆ ಅಂದರೆ ಒಂದು ಸಮತ್ವ ಬುದ್ಧಿ ಬರುತ್ತೆ. ನಿರ್ದೋಷಂ ಹಿ ಸಮಂ ಬ್ರಹ್ಮ ಎಂಬ ಒಂದು ಅನುಭವ ಅವನ ಮನಸ್ಸಿಗೆ ಬರುತ್ತೆ. ಸತ್ಯತಾಚ, ಜೊತೆಗೆ ಅವನಿಗೆ ಆ ಸತ್ಯ ಅಂದರೆ ಮೂಲತಃ ಯಾವುದು, ಪರಾತ್ಪರ ತತ್ವವೇ ಸತ್ಯ. ಅದರ ಪರಿವೆ ಮಾತ್ರ ಅಲ್ಲದೆ ಆ ಸತ್ಯವನ್ನು ನಾನಾ ಭಾಷೆಗಳಲ್ಲಿ ವ್ಯಕ್ತಪಡಿಸುವ ಒಂದು ನಡೆ ಬರುತ್ತೆ. ಅಂದರೆ ಸತ್ಯವನ್ನಾಡುವಂತಹ ಸ್ವಭಾವ ಬೆಳೀತಾ ಹೋಗುತ್ತೆ.
ಎಲ್ಲೂ ಅಸತ್ಯವನ್ನು ಆಡಬಾರ್ದು, ಸತ್ಯವೊಂದನ್ನೇ ಆಡಬೇಕು ಅನ್ನೋ ರೀತಿಯಾದಂಥ ಒಂದು ನಡೆ ಬರುತ್ತೆ. ಅದೊಂದು ದೊಡ್ಡ ಸಂಪತ್ತು ಬ್ರಾಹ್ಮಣನಿಗೆ. ಶೀಲಂ, ಅದೇ ರೀತಿಯಲ್ಲಿ ಒಂದು ಆದರ್ಶವಾದ ಆಚರಣೆ, ಅದೇ ಸ್ವತ್ತು ಅವನಿಗೆ. ಯಾಕೆಂದರೆ ಯಾವ ಆದರ್ಶವಾದ ಆಚರಣೆಯನ್ನು ಇಟ್ಕೊಂಡ್ರೆ ಆ ಒಳಬೆಳಕನ್ನು ಅನುಭವಿಸೋದಕ್ಕೆ ಯಾವುದೇ ಅಡೆತಡೆಗಳೂ ಬರೋದಿಲ್ವೋ, ಇದ್ದ ಅಡೆತಡೆಗಳೆಲ್ಲ ಹೊರಟೋಗಿ ದೇಹ, ಇಂದ್ರಿಯ, ಮನೋಬುದ್ಧಿ ಎಲ್ಲವೂ ನಿರ್ಮಲವಾಗಿ ಉಳ್ಕೊಳ್ಳುತ್ತೋ ಅಂತಹ ಆಚರಣೆಗಳೇ ನನ್ನ ಸ್ವತ್ತು ಅಂತ ಅವನಿಗೆ ಅನಿಸುತ್ತೆ. ಆ ಆಚರಣೆಗಳನ್ನು ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತಾನೆ. ಆದರ್ಶವಾದಂಥ ಒಂದು ಜೀವನವನ್ನು ಬಯಸ್ತಾನೆ. ಅದನ್ನು ಉಳಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಾನೆ. ಅದನ್ನು ಸಂಪತ್ತಾಗಿ ಭಾವಿಸ್ತಾನೆ. ಹಾಗೆ ಸ್ಥಿತಿ, ಅವನ ಇನ್ನೊಂದು ಸಂಪತ್ತು ಯಾವುದಪ್ಪ ಅಂದರೆ ಒಂದು ಸ್ಥಿತಿ. ಸ್ಥಿತಿ ಅಂದರೆ ಅದನ್ನು ಬ್ರಹ್ಮನಿಷ್ಠ ಎಂಬುದಾಗಿಯೂ ಅದನ್ನು ಹೇಳ್ತಾರೆ. ಒಂದು ಸ್ಥಿರವಾದ ಬುದ್ಧಿ ಎಂಬುದಾಗಿಯೂ ಹೇಳ್ತಾರೆ. ಜಾಗೃತ್ತು ಅನ್ನೋದು ಒಂದು ಸ್ಥಿತಿ, ಸ್ವಪ್ನ ಅನ್ನೋದು ಇನ್ನೊಂದು ಸ್ಥಿತಿ, ಸುಷುಪ್ತಿ ಅನ್ನೋದು ಇನ್ನೊಂದು ಸ್ಥಿತಿ ಇದ್ದಾಗೆ ಧ್ಯಾನದಲ್ಲಿ ಒಂದು ಸ್ಥಿತಿ ಹುಟ್ಟುತ್ತಲ್ಲ, ಅದಕ್ಕೆ ತುರಿಯ ಅಂತ ಕರೀತಾರೆ. ಅದು ಒಂದು ಸ್ಥಿತಿನೇ. ಅದು ಪ್ರತಿಯೊಬ್ಬ ಮಾನವನಿಗೆ 4 ಸ್ಥಿತಿಗಳ ಅನುಭವ ಇರಬೇಕು ಎಂಬುದಾಗಿ ಜ್ಞಾನಿಗಳು ಸಾರ್ತಾ ಇದ್ದಾರೆ. ಜಾಗೃತಿನ ಅನುಭವ ಸ್ಪಷ್ಟವಾಗಿರಬೇಕು, ಎಚ್ಚರಿಕೆಯ ಸ್ಥಿತಿ. ಹಾಗೆ ಕನಸು ಕಾಣುವ ನಿದ್ರೆಯ ಅನುಭವ, ಗಾಢವಾದ ನಿದ್ರೆಯ ಅನುಭವ. ಇದಲ್ಲದೆ 4ನೇ ಇನ್ನೊಂದು ಪರಬ್ರಹ್ಮ ಅನುಭವಕ್ಕೆ ಬೇಕಾದ ಸ್ಥಿತಿ, ಅದನ್ನು ತುರಿಯ ಎಂಬ ಭಾಷೆಯಲ್ಲಿ ಕರೀತಾರೆ. ಅಂಥ ಒಂದು ಸ್ಥಿತಿ ಇದೆಯಲ್ಲ, ಅದೇ ಬ್ರಾಹ್ಮಣನಿಗೆ ಸಂಪತ್ತು. ದಂಡ ನಿಧಾನಂ, ಬೇರೆ ಬೇರೆಯವರಿಗೆ ಬೇರೆ ಬೇರೆ ಕಾರಣಕ್ಕೆ ನೋವನ್ನುಂಟು ಮಾಡುವಂಥ ಕೆಲಸಗಳು ನಡೆಯುತ್ತಲ್ಲ, ಅದನ್ನೆಲ್ಲ ಹಿಂಸೆ ಅಂತ ಕರೀತಾರೆ ಲೋಕದಲ್ಲಿ. ಯಾವುದಾದ್ರೂ ಕಾರಣಕ್ಕೆ ಲೋಕ ಹಿಂಸೆಯನ್ನು ಕೊಡುತ್ತೆ. ಅಂದರೆ ಒಬ್ಬ ಇನ್ನೊಬ್ಬನನ್ನು ಹಿಂಸೆ ಮಾಡ್ತಾನೆ. ಒಬ್ಬ ದರೋಡೆಕೋರ ತನ್ನ ಅಪೇಕ್ಷೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಯಾರಿಗೋ ಹೊಡೆದು ಬಡ್ದು ಮಾಡಿ ಅದನ್ನೆಲ್ಲ ಕಿತ್ಕೊಂಡ್ಬರ್ತಾನೆ. ಇನ್ಯಾರೋ ಒಬ್ಬ ವಂಚಕ ವಂಚನೆ ಮಾಡಿ ಅದ್ರ ಮೂಲಕ ಇನ್ನೊಬ್ಬರ ಮನಸ್ಸನ್ನು ನೋಯಿಸ್ತಾನೆ. ಇನ್ಯಾವುದೋ ಒಂದು ಸಂದರ್ಭದಲ್ಲಿ ಇನ್ನೊಬ್ಬ ಇನ್ಯಾವುದೋ ಒಂದು ಕ್ಷುದ್ರ ಸ್ವಾರ್ಥಕ್ಕಾಗಿ ಬೇರೆಯವನನ್ನು ನೋಯಿಸ್ತಾನೆ. ಹೀಗೆ ನಾನಾ ರೂಪದಲ್ಲಿ ಹಿಂಸೆ ಅನ್ನೋದು ನಡೆಯುತ್ತೆ. ಆದರೆ ಹೀಗೆ ಯಾವೊಬ್ಬ ಬ್ರಾಹ್ಮಣ ಆ ಉತ್ತಮವಾದ ಆ ಸ್ಥಿತಿಯನ್ನು ಅನುಭವಿಸ್ತಾನೋ, ತುರಿಯ ರೂಪವಾದ ಸ್ಥಿತಿಯನ್ನು ಅನುಭವಿಸ್ತಾನೋ, ಅವನಿಗೆ ಅನಿಸುತ್ತೆ ಈ ಲೋಕದಲ್ಲಿ ಎಲ್ಲೂ ಕೂಡ ಯಾರಿಗೂ ಕೂಡ ಹಿಂಸೆ ಮಾಡಬಾರ್ದಪ್ಪ. ಯಾಕೆಂದರೆ ಒಬ್ಬೊಬ್ಬನೂ ಸಹ ತನ್ನ ದೇಹವನ್ನು ಉಳ್ಳವನಾಗಿದ್ದಾನೆ. ತನ್ನ ದೇಹದಿಂದ ಯಾವ್ಯಾವುದೋ ರೀತಿಯಾದಂತಹ ಅನುಭವವನ್ನು ಪಡಿತಾನೆ. ಅವನಿಗೆ ಅರ್ಹತೆ ಎಷ್ಟಿದೆಯೋ ಆ ಮಟ್ಟಕ್ಕೆ ಅದನ್ನು ಪಡಿತಾನೆ. ಅದನ್ನು ಹಾಳು ಮಾಡದಂತೆ ಆಗುತ್ತೆ ನಾನು ಹಿಂಸೆ ಮಾಡೋದ್ರ ಮೂಲಕವಾಗಿ. ನನಗ್ಯಾರು ಹಿಂಸೆ ಮಾಡಿದ್ರೆ ಹೇಗೆ, ನನ್ನ ದೇಹಕ್ಕೆ ಆಘಾತ ಆದರೆ ಹೇಗೆ, ಅಯ್ಯೋ ಎಂಥ ಉತ್ಕೃಷ್ಟವಾದ ದೇಹ, ಇದ್ರ ಮೂಲಕ ಇಷ್ಟು ಅದ್ಭುತವಾದಂಥ ಆನಂದಾನುಭವ ಪಡೆಯೋಕ್ಕಾಗ್ತಾಯಿತ್ತು, ಇದನ್ನು ಹಾಳು ಮಾಡಿದ್ರಲ್ಲ ಅಂತ ನೋವಾಗುತ್ತೋ, ಹಾಗೆ ಎಲ್ಲ ಜೀವಕೋಟಿಗಳಿಗೂ ತಾವು ಯಾವ್ಯಾವ ರೀತಿಯ ಸುಖವನ್ನು ಅನುಭವಿಸ್ಬೋದೋ ಅದಕ್ಕೆ ಧಕ್ಕೆಯನ್ನುಂಟು ಮಾಡುತ್ತೆ ಇನ್ನೊಬ್ಬರು ಮಾಡುವ ಹಿಂಸೆ ಅಂತ ಅನ್ನಿಸಿದಾಗ ಆ ಹಿಂಸೆ ಒಂದು ಶಾಪವಾಗಿ ಪರಿಣಮಿಸುತ್ತೆ. ಆದ್ದರಿಂದ ಹಿಂಸೆ ಬೇಡ ಅನ್ನೋ ರೀತಿಯಾದಂಥ ಒಂದು ಬುದ್ಧಿ ಹುಟ್ಟುತ್ತೆ. ಅಹಿಂಸಾ ಪರಮೋ ಧರ್ಮ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿ ಹುಟ್ಟುತ್ತೆ. ಅದು ಒಂದು ದಂಡ ನಿಧಾನ ಎಂಬುದಾಗಿ ಕರೆಯಲ್ಪಡುತ್ತೆ. ಆರ್ಜವಂ, ಮುಂದಿನ ಮಾತು, ಬ್ರಾಹ್ಮಣನಿಗಿರುವಂಥ ಇನ್ನೊಂದು ವಿಶಿಷ್ಟವಾದ ಸಂಪತ್ತು ರುಜುತ್ವ. ರುಜುತ್ವ ಅಂದರೆ ಮನಸ್ಸಿನಲ್ಲಿ ಏನನ್ನು ಚಿಂತಿಸ್ತಾನೋ ವಾಕ್ಕಲ್ಲಿ ಅದನ್ನೇ ಆಡಬೇಕು. ವಾಕ್ಕಲ್ಲಿ ಏನು ಆಡ್ತಾನೋ ಅದರಂತೆ ನಡೀತಾ ಇರಬೇಕು. ಚಿತ್ತೇ ವಾಚಿ ಕ್ರಿಯಾಯಾಂಚ ಮಹತಾಂ ಏಕರೂಪತಾ. ಮಹಾತ್ಮರಲ್ಲಿ ಏಕರೂಪತೆ ಇರುತ್ತೆ. ಚಿತ್ತದಲ್ಲಿ ಏನೋ ಚಿಂತಿಸ್ತಾರೋ ಮಾತಿನಲ್ಲಿ ಅದೇ ತರಹ ಆಡ್ತಾರೆ. ಮಾತಿನಲ್ಲಿ ಏನು ಆಡ್ತಾರೋ ಅದರಂತೆ ವರ್ತನೆಯಲ್ಲಿ ಹಾಗಿರುತ್ತೆ. ಅದೇ ದುರಾತ್ಮರಾದರೆ ಚಿತ್ತದಲ್ಲೊಂದು, ವಾಕ್ಕಲ್ಲೊಂದು, ಕೃತಿಯಲ್ಲೊಂದು ಪೂರ್ತಿ ಭಿನ್ನವಾಗಿರುತ್ತೆ. ಒಬ್ಬ ಒಳಬೆಳಕನ್ನು ಅನುಭವಿಸುವಂತಹ ಯೋಗಾರೂಢನಾದಂಥ ವ್ಯಕ್ತಿಗೆ ಸಹಜವಾಗಿ ಹುಟ್ಟುವಂತಹ ಒಂದು ನಡವಳಿಕೆ ಏನಪ್ಪ ಅಂದರೆ ರುಜುತ್ವ. ರುಜು ಅನ್ನೋದು ಸರಳ ಅಂತ ಅರ್ಥ, ನೇರ ಅಂತ ಒಂದು ಅರ್ಥ. ರೇಖೆಯನ್ನು ಹೇಳುವಾಗ ರುಜುರೇಖಾ, ವಕ್ರರೇಖಾ ಅಂತ ಹೇಳೋದುಂಟು. ವಕ್ರರೇಖೆಯಿಂದ ಹೀಗೋಗಿ ಹೋಗುತ್ತೆ. ಅದು ರುಜುರೇಖಾ ಅಂದರೆ ನೇರವಾಗಿ ಹೋಗುತ್ತೆ. ಹಾಗೆ ಚಿತ್ತಕ್ಕೂ ವಾಕ್ಕಿಗೂ ಅದೇ ರೀತಿಯಲ್ಲಿ ಕೃತಿಗೂ ನಡವಳಿಕೆಗೂ
ಒಂದು ರುಜುರೇಖೆ ಇರುತ್ತೆ. ಅದು ಒಂದು ರುಜುರೇಖೆಯಲ್ಲಿ ಮೂರು ಕೂಡ ಸೇರ್ಕೊಂಬರ್ತಾ ಇದೆ. ಆದ್ದರಿಂದ ಇದಕ್ಕೆ ಆರ್ಜವ ಎಂಬುದಾಗಿ ಕರೀತಾರೆ. ಇವೆಲ್ಲ ಸೇರ್ಕೊಂಡು ಬೆಳ್ಕೊಂಬರುತ್ತೆ. ಅದೆಲ್ಲ ಸೇರಿದ್ರ ಪರಿಣಾಮವಾಗಿ ತತಃ ಚ ಉಪರಮಃ ಕ್ರಿಯಾಭ್ಯ, ಆಗ ಕ್ರಿಯೆಗಳಿಂದ ಉಪರಮ ಅಂದರೆ ಉಪಶಮ, ಶಾಂತಿ ಎಂಬುದು ಹುಟ್ಟುತ್ತೆ ಅಂತ. ಹಾಗಂದ್ರೆ ಏನರ್ಥ, ಈ ಯಾವ ಕ್ರಿಯೆಗಳು ನನಗೆ ಬೇಕಾಗಿಲ್ಲ ಅನ್ನೋ ರೀತಿಯ ಸ್ಥಿತಿ ಹುಟ್ಟುತ್ತೆ. ಅಂದರೆ ಯಾವುದನ್ನು ಕರ್ತವ್ಯ ರೂಪವಾದ ಕರ್ಮ ಅಂತ ಇದುವರೆಗೆ ಅಂದ್ಕೊಂಡು ಅತ್ಯಂತ ಶ್ರದ್ಧೆಯಿಂದ ಆಸಕ್ತಿಯಿಂದ ಆಚರಿಸ್ತಾ ಇದ್ನೋ ಅಂತಹ ಆ ಎಲ್ಲ ಕರ್ತವ್ಯ ಕರ್ಮದ ಬಗ್ಗೆ ಇದು ಸಾಕು ನನಗೆ, ಇದರಿಂದ ನಾನು ಇನ್ನೇನನ್ನೂ ಸಾಧಿಸಬೇಕಾಗಿಲ್ಲ. ಯಾವ ಋಣಗಳು ಇತ್ತು ಆ ಋಣಗಳಷ್ಟು ತೀರಿಸಿದಂತೆ ಆಗೋಗ್ಬಿಟ್ಟಿದೆ. ಅದನ್ನು ಇನ್ನೇತಕ್ಕೋಸ್ಕರವಾಗಿ ಈ ರೀತಿಯಾದಂತಹ ಕರ್ಮದಲ್ಲಿ ನಾನು ತೊಡಗಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಹೋಗುತ್ತೆ. ಆಗ ಕ್ರಿಯೆಯಿಂದ ವಿರತನಾಗ್ತಾನೆ. ಇದನ್ನೇ ಶಮ ಎಂಬ ಭಾಷೆಯಲ್ಲಿ ಕರೀತಾ ಇದ್ದಾರೆ. ಅಂದರೆ ಯೋಗಾರೂಢನಾದವನಿಗೆ ಶಮ ಎನ್ನುವುದು ಮುಂದಕ್ಕೆ ಆ ಯೋಗಾರೂಢತ್ವವನ್ನು ನಿರಂತರವಾಗಿ ಇಟ್ಕೊಳ್ಳೋದಕ್ಕೆ ಕಾರಣವಾಗುತ್ತೆ. ಹೊರಗಡೆ ಕರ್ಮ ಆಚರಣೆ ಮಾಡಬೇಕು ಅನ್ನೋ ರೀತಿಯಾದಂಥ ಬಂಧನ ಅವನಿಗಿರೋಲ್ಲ ಅಂತ. ಹಾಗಿದ್ದರೂ ಮಹಾತ್ಮರು ಕರ್ಮಗಳನ್ನು ಆಚರಿಸ್ತಾರೆ. ಅದು ಅವರಿಗೆ ಕರ್ತವ್ಯ ರೂಪವಾದ ಕರ್ಮ ಅಲ್ಲ. ಸಾಮಾನ್ಯರಿಗೆ ಅವೆಲ್ಲ ಕರ್ತವ್ಯ ರೂಪವಾದ ಕರ್ಮ. ಅವರು ಮಹಾತ್ಮರು ಯಾಕೆ ಆಚರಿಸ್ತಾರೆ ಅಂತ ಕೇಳಿದ್ರೆ, ಲೋಕಕ್ಕೆ ಮಾರ್ಗದರ್ಶನಕ್ಕೋಸ್ಕರವಾಗಿಷ್ಟೇ. ನಾನು ಕರ್ಮವನ್ನು ನಿಲ್ಲಿಸ್ಬಿಟ್ರೆ ನನ್ನನ್ನು ನೋಡಿಕೊಂಡು ಉಳಿದವರು ಕೂಡ ಅದೇ ರೀತಿಯಲ್ಲಿ ಕರ್ತವ್ಯ ರೂಪವಾದ ಕರ್ಮವನ್ನು ಬಿಟ್ಟುಬಿಡ್ತಾರೆ. ಆಗ ಲೋಕ ಭ್ರಷ್ಟವಾಗಿಬಿಡುತ್ತೆ, ದಾರಿ ತಪ್ಪು ಹೋಗಿಬಿಡುತ್ತೆ. ಹಾಗಾಗಬಾರ್ದು ಅನ್ನೋ ಮನಸ್ಸಿಂದ ಅವರು ಕರ್ಮವನ್ನು ಇಟ್ಕೋತಾರೆ. ಆ ವಿಷಯ ಬೇರೆ. ಆದರೆ ಅವರಿಗೆ ಅದು ಕರ್ತವ್ಯವೇ ಅಂದರೆ ಕರ್ತವ್ಯ ಅಲ್ಲ, ಲೋಕಕ್ಕೆ ಅದು ಕರ್ತವ್ಯ. ಆ ಲೋಕದ ದೃಷ್ಟಿಯಿಂದ ಯಾವುದು ಕರ್ತವ್ಯವೋ ಅದನ್ನು ಅವರು ತಮ್ಮ ಜೀವನದಲ್ಲಿ ಇಟ್ಕೋತಾರೆ. ಇಷ್ಟು ಅಂಶಗಳನ್ನು ಇವತ್ತಿನ ಪಾಠವಾಗಿ ಸ್ಮರಣೆ ಮಾಡಿಕೊಂಡು ಇಂತಹ ಶ್ರೀಕೃಷ್ಣ ಪ್ರಭುವಿನ ಸಂದೇಶವನ್ನು, ಇದು ಸಂದೇಶ ಅಲ್ಲ, ಮಾನವ ಮಾತ್ರಕ್ಕೆ ಒಂದು ಆದೇಶ, ಅದನ್ನು ಅರ್ಥ ಮಾಡಿಕೊಂಡು ಬೌದ್ಧಿಕವಾಗಿ ಅಷ್ಟಕ್ಕೆ ಮುಕ್ತಾಯ ಮಾಡಿಕೊಳ್ಳೋದೇನೆ ನಿತ್ಯ ಜೀವನದಲ್ಲಿ ಅನುಭವಕ್ಕೆ ತಂದ್ಕೊಳ್ಳೋದಕ್ಕೆ ಕಟಿಬದ್ಧರಾಗಿ ನಿಂತ್ಕೋಬೇಕಾಗಿದೆ. ಎಲ್ಲಿವರೆಗೆ ಈ ವಿಷಯವನ್ನು ನಿತ್ಯ ಜೀವನದಲ್ಲಿ ನಮ್ಮ ಅನುಭವದ ಕ್ಷೇತ್ರಕ್ಕೆ ತಂದ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಲು ಅಲ್ಲಿವರೆಗೆ ಇದು ಕೇವಲ ಮಾತಿನ ಕಂತೆಯಾಗಿ ಉಳ್ಕೊಳ್ಳುತ್ತೆ. ಕೇವಲ ಮಾತಿನ ಕಂತೆ ಸುಖ ಕೊಡಲ್ಲ. ಅದು ಪರಿಚಯ ಕೊಡೋದಕ್ಕೋಸ್ಕರ ಬೇಕಾಗಿದ್ದರೆ ಅಷ್ಟಕ್ಕೆ ಮಾತ್ರ ತಗೋಬೇಕು. ಅದಾದ ನಂತರದಲ್ಲಿ ಪ್ರಯೋಗ ಕ್ಷೇತ್ರಕ್ಕೆ ಇಳಿಬೇಕಾಗಿದೆ. ನಿತ್ಯ ಜೀವನದಲ್ಲಿ ಇದನ್ನು ಒಂದೊಂದನ್ನು ಬಳಸ್ಕೋತಾ ಹೋಗಬೇಕಾಗಿದೆ. ಹಾಗಾಗ್ತಾ ಹೋಗೋದಾದರೆ ಕೃಷ್ಣನ ಮಾತು ಹೆಚ್ಚು ಆಶಯವನ್ನು ಕೊಡಬಹುದು ಮನಸ್ಸಿಗೆ ಎಂಬುದಾಗಿ ನೆನಪಿಸ್ಕೋತಾ, ನಮ್ಮೆಲ್ಲರ ಮನೋಬುದ್ಧಿಗಳಲ್ಲಿ, ಸಮಗ್ರ ಭಾರತ ಪ್ರಜೆಗಳಲ್ಲಿ ಇಂತಹ ಮಾನವ ಜೀವನದ ಸಾರ್ಥಕತೆಗೆ ಬೇಕಾದ ಚಿಂತನೆ, ಅನಂತರದಲ್ಲಿ ಅದನ್ನು ಜೀವನಕ್ಕೆ ಅನ್ವಯ ಮಾಡಿಕೊಳ್ಳುವಂಥ ಹೆಜ್ಜೆ, ಅದರಿಂದ ಹುಟ್ಟುವ ಸುಖದ ಆಸ್ವಾದನೆಯ ಜೊತೆಗೆ ಬದುಕು ಸಾಗಿಸೋದು, ಇವೆಲ್ಲ ಆದಾಗ ವ್ಯಕ್ತಿ, ಕುಟುಂಬ, ರಾಷ್ಟ್ರ ಎಲ್ಲವೂ ಕೂಡ ಒಂದು ನೆಮ್ಮದಿಯ ತಾಣವಾಗಿ ಆಗೋದಕ್ಕೆ ಅವಕಾಶ ಇದೆ. ಅತ್ತ ಭಾರತದ ನಾವೆಲ್ಲ ಸಾಗುವಂತೆ ಆಗಲಿ ಎಂಬುದಾಗಿ ಸ್ಮರಿಸ್ಕೋತಾ ಈ ನಾಲ್ಕು ಮಾತುಗಳನ್ನು ಆ ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈವ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಕರುಣಾ ಸಮುದ್ರ ಕರುಣಾ ಸಮುದ್ರ ರಾಮ ಕರುಣಾ ಸಮುದ್ರ ರಾಮ ಕರುಣಾ ಸಮುದ್ರ
ಸಮುದ್ರ ರಾಮ ಕರುಣಾ ಸಮುದ್ರ ರಾಮ ಕಾವವೇ ಶ್ರೀ ರಾಮ ಭದ್ರ ಕರುಣಾ ಸಮುದ್ರ ರಾಮ ಕಾವವೇ ಶ್ರೀ ರಾಮ ಭದ್ರ ಕರುಣಾ ಸಮುದ್ರ ರಾಮ ಕಾವವೇ ಶ್ರೀ ರಾಮ ಭದ್ರ ಕರುಣಾ ಶರಣಾಗತ ಶರಣಾಗತ ಹೃಚಿರಾ ಶರಣಾಗತ ಹೃಚಿರಾ ಶರಣಾಗತ ಹೃಚಿರಾ ಶಮನ ನಿರ್ಜಿತ ನಿದ್ರಾ ಶರಣಾಗತ ಹೃಚಿರಾ ಶಮನ ನಿರ್ಜಿತ ನಿದ್ರಾ ಶಮನ ನಿರ್ಜಿತ ನಿದ್ರಾ ಕರುಣಾ ಸಮುದ್ರ ನನ್ನು ಕಾವವೇ ಶ್ರೀ ರಾಮ ಭದ್ರ ಕರುಣಾ ನಾಪಮು ನಾತೋನುಂಟೆ ರಾಮ ನಾಪಮು ನಾತೋನುಂಟೆ ರಾಮ ಶ್ರೀಪನಿ ಶ್ರೀಪನಿ ನಾಪಮು ನಾತೋನುಂಟೆ ರಾಮ ಶ್ರೀಪನಿ ಬಿರುದು ಕೇಮಿ ಬೃತುಕು ಏ ಪಾಪೌಲ ಶಾಪಮೋ ಏ ಪಾಪುಲ ಶಾಪಮೋ ಎಂದು ಕೀಚಲಮು ತ್ಯಾಗರಾಜನುತ ಎಂದು ಕೀಚಲಮು ತ್ಯಾಗರಾಜನುತ ಕರುಣಾ ಸಮುದ್ರ ಕರುಣಾ ಸಮುದ್ರ ರಾಮ ಕಾವವೇ ಶ್ರೀ ರಾಮ ಭದ್ರ ಕರುಣಾ ಸಮುದ್ರ ಕರುಣಾ ಸಮುದ್ರ ರಾಮ ಕಾವವೇ ಶ್ರೀ ರಾಮ ಭದ್ರ